ಸಿಂಪಲ್ ಈಕ್ವೇಷನ್ಸ್ ಅಂದರೆ ಏನು, ಆ ಸಿಂಪಲ್ ಈಕ್ವೇಷನ್ಸ್ದು ಬೇಸಿಕ್ ಸೊಲ್ಯೂಷನ್ ಪ್ರೊಸೀಜರ್ ಏನು, ಅದು ದಟ್ ಈಸ್ ಇನ್ವರ್ಸಿಂಗ್ ಅಡಿಷನ್, ಇನ್ವರ್ಸಿಂಗ್ ಸಬ್ಟ್ರಾಕ್ಷನ್, ಇನ್ವರ್ಸಿಂಗ್ ಮಲ್ಟಿಪ್ಲಿಕೇಶನ್, ಇನ್ವರ್ಸಿಂಗ್ ಡಿವಿಷನ್, ಅದನ್ನೆಲ್ಲ ಟ್ರಾನ್ಸ್ಪೋಸಿಂಗ್ ಮತ್ತು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನೋ ಪ್ರೊಸೀಜರ್ ಉಪಯೋಗಿಸ್ಬಿಟ್ಟು ಅಡಿಷನ್ನು ಸಬ್ಟ್ರಾಕ್ಷನ್ನು ಇದ್ದಾಗ ಟ್ರಾನ್ಸ್ಪೋಸ್ ಮಾಡೋದು, ಮಲ್ಟಿಪ್ಲಿಕೇಶನ್ನು ಈ ವೇರಿಯಬಲ್ ಜೊತೆಗಿದ್ದರೆ ಆವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದರೆ ನ್ಯೂಮರೇಟರ್ ಆನ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್ ಟು ಡಿನಾಮಿನೇಟರ್ ಆನ್ ದಿ ರೈಟ್ ಹ್ಯಾಂಡ್ ಸೈಡ್, ಡಿನಾಮಿನೇಟರ್ ಆನ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್ ಟು ನ್ಯೂಮರೇಟರ್ ಆನ್ ದಿ ರೈಟ್ ಹ್ಯಾಂಡ್ ಸೈಡು ಹೆಂಗೆ ಟ್ರಾನ್ಸ್ಫರ್ ಮಾಡೋದು ಅಂತೆಲ್ಲ ನೋಡಿ ಸಿಂಪಲ್ ಪ್ರಾಬ್ಲಮ್ಸ್ನ ಮಾಡಿದ್ವಿ. ಇವತ್ತು ಅದೇ ಪ್ರೊಸೀಜರ್ಸ್ಗೆ ಹೇಗೆ ಸ್ವಲ್ಪ ದೊಡ್ಡ ಲೆಕ್ಕ ಮಾಡೋದು, ದೊಡ್ಡ ಲೆಕ್ಕದಲ್ಲಿ ಏನೇನು ಸಿಂಪ್ಲಿಕೇಶನ್ಸ್ ಇರುತ್ತೆ ಅನ್ನೋದನ್ನು ಇವಾಗ ಟ್ರೈ ಮಾಡೋಣ. ಸೊ ವಿ ವಿಲ್ ಸ್ಲೈಟ್ಲಿ solution slightly harder problems. Slightly harder problems. ಇವತ್ತು ನಾನು ಬೆಂಗಳೂರಿಗೆ ಬಂದಿರೋದ್ರಿಂದ ನಂದು ರೆಗ್ಯುಲರ್ ಮೈಕ್ರೋಫೋನ್ ಇಲ್ಲ ಅಮ್ಮ. ನಾನು ಆ ಕಡೆ ಬರಿಬೇಕಾದ್ರೆ ತಿರುಗಿದಾಗ ಏನಾದ್ರು ಸರಿಯಾಗಿ ವಾಯ್ಸ್ ಬರ್ದೇ ಅಂದ್ರೆ ನಂಗೆ ಹೇಳಿ. ಓಕೆ, ಕೇಳಿಸ್ತಾ ಇದೆ ಅಲ್ಲ? ಎಸ್ ಸರ್, ಕೇಳಿಸ್ತಿದೆ ಸರ್. ಓಕೆ, ಸೊ ಸ್ಲೈಟ್ಲಿ ಹಾರ್ಡರ್ ಪ್ರಾಬ್ಲಮ್ಸ್ ಮಾಡೋಣ ಇವತ್ತು. ಓಕೆ, ಒಂದು ಲೆಕ್ಕ ಹಾಕೊಳ್ಳೋಣ ಈಗ. ಸೊ ನಾನು ಸಿಂಪ್ಲಿಫೈ ಮಾಡೋದನ್ನ ಅದೆಲ್ಲ ಹೇಗೆ ಮಾಡ್ತೀನಿ ಅನ್ನೋದನ್ನ ಕ್ಲೀನಾಗೆ ನೋಡ್ಕೊಳ್ಳಿ. ಹಾರ್ಡರ್ ಅಂದ ತಕ್ಷಣ ಟಫ್ ಅಂತ ಅನ್ಕೋಬಾರ್ದು. ಇಟ್ ವಿಲ್ ರಿಕ್ವೈರ್ ಟು ಸಾಲ್ವ್ ಮೋರ್ ನಂಬರ್ ಆಫ್ ಸ್ಟೆಪ್ಸ್ ಬೇಸ್ಡ್ ಆನ್ ವಾಟ್ ಯು ಆಲ್ರೆಡಿ ನೋ, ಆ ಥರ ಪ್ರಾಬ್ಲಮ್ಸು. ಓಕೆ, ಸೊ ಹಾರ್ಡ್ ಅಂತಂದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡಬೇಕು ಅಂತ ಅಷ್ಟೆ. ಕೆಲಸ ಕಷ್ಟ ಅಲ್ಲ, ಕೆಲಸ ಸ್ವಲ್ಪ ಜಾಸ್ತಿ. ಸೊ ಇದು 4 ಲೆಕ್ಕ ಆಗಿದೆ. ಈ 5ನೇ ಲೆಕ್ಕ ಈ ಥರದ್ದು ಮಾಡೋಣ. 5 ಸಾಲ್ವ್. ಓಕೆ, ನೋಡಿ ಇಲ್ಲಿ ಇದು ಯಾಕೆ ಈಕ್ವೇಷನ್ನು, ಇಲ್ಲಿ ಈಕ್ವಲ್ಸ್ ಸೈನ್ ಇದೆ, ಆದರೆ ಎಡಗಡೆಗೆ ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಇದೆ, ಅದರ ಬಲಗಡೆಗೆ ಇನ್ನೊಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಇದೆ. ಇಲ್ಲಿ ಏನಾಗ್ತಾ ಇದೆ, ಎಡಗಡೆ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಲ್ಲಿ ಒಂದು ಬೈನಾಮಿಯಲ್ನ ಒಂದು ನ್ಯೂಮರಿಕಲ್ ಕೋಎಫಿಷಿಯೆಂಟು ಮಲ್ಟಿಪ್ಲೈ ಮಾಡ್ತಾ ಇದೆ, ಇನ್ನೊಂದು ಬೈನಾಮಿಯಲ್ನೂ ಇನ್ನೊಂದು ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಮಲ್ಟಿಪ್ಲೈ ಮಾಡ್ತಾ ಇದೆ. ಈ ಫಸ್ಟ್ ಮಲ್ಟಿಪ್ಲಿಕೇಶನ್ ಬಂದಿದ್ದ ಪ್ರಾಡಕ್ಟಲ್ಲಿ ಸೆಕೆಂಡ್ ಮಲ್ಟಿಪ್ಲಿಕೇಶನ್ ಪ್ರಾಡಕ್ಟ್ನ ಕಳಿಬೇಕು ಅಂತ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಆ ಸಿಂಪ್ಲಿಫಿಕೇಶನ್ ಮಾಡಬೇಕು ಅಂತ ಹೇಳ್ತಾ ಇದೆ. ಆವಾಗ ಸಿಂಪ್ಲಿಫೈಡ್ ಎಕ್ಸ್ಪ್ರೆಷನ್ ಆನ್ ದಿ ಲೆಫ್ಟ್ ಹ್ಯಾಂಡ್ ಸೈಡು ಸಿಂಪ್ಲಿಫೈ ಆದ ಸಿಂಪ್ಲರ್ ಎಕ್ಸ್ಪ್ರೆಷನ್ ಅಂದರೆ ಇನ್ನೊಂದು ಸ್ವಲ್ಪ ಇಷ್ಟೊಂದು ಕೆಲಸ ಕಮ್ಮಿ ಮಾಡೋವಂಥ ಒಂದು ಸಿಂಪಲ್ ಸ್ಟ್ರೈಟ್ ಫಾರ್ವರ್ಡ್ ಸಮ್ ಎಕ್ಸ್ ಪ್ಲಸ್ ಸಮ್ ಕಾನ್ಸ್ಟೆಂಟ್ ಥರ ಬರುತ್ತೆ. ಅದೇ ರೀತಿ ಬಲಗಡೆ ಬಂದರೆ ಏನಿದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ಡ್ ಅನ್ನೋ ಟರ್ಮ್ ಇದೆ. ನಾವೇನಂತ ಹೇಳಿದ್ವಿ, ಸಿಂಪಲ್ ಈಕ್ವೇಷನ್ಸ್ ಅಂದರೆ ಅದರಲ್ಲಿ ವೇರಿಯಬಲ್ ಒಂದೇ ಒಂದು, ಅಂದರೆ ಇಲ್ಲಿ ಎಲ್ಲ ಈ ಈಕ್ವೇಷನಲ್ಲಿ ಎಕ್ಸ್ ವೇರಿಯಬಲ್ ಇದೆ. ಆದರೆ ಸಿಂಪಲ್ ಈಕ್ವೇಷನ್ ಆಗಬೇಕಾದ್ರೆ ಎಕ್ಸ್ದು ಪವರ್ 1 ಅಂತಲೇ ಇರಬೇಕು. ಮತ್ತು ಇಲ್ಲಿ ಎಕ್ಸ್ ಸ್ಕ್ವೇರ್ಡ್ ಕೊಟ್ಬಿಟ್ರಲ್ಲಪ್ಪ ಅಂತಂತಂದರೆ ಈ ಥರ ಈಕ್ವೇಷನ್ಸ್ ರೆಡ್ಯೂಸಿಬಲ್ ಟು ಸಿಂಪ್ಲರ್ ಈಕ್ವೇಷನ್ಸ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ಕಾಲ್ಡ್ ಈಕ್ವೇಷನ್ಸ್ reducible to simple equations ಆ ಥರ ಹೇಳ್ತೀವಿ ಅದನ್ನು. ಅಂದರೆ ನಾವೆಲ್ಲ ಸಿಂಪ್ಲಿಫೈ ಮಾಡಿದ್ಮೇಲೆ ಕರೆಕ್ಟಾಗಿ ನಾವು ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ಡ್ ಅನ್ನೋ ಟರ್ಮ್ ಏನೇನಿರುತ್ತೆ ಅವೆಲ್ಲ ಕ್ಯಾನ್ಸಲ್ ಆಗೋ ಹಂಗೆ ಕೊಟ್ಟಿರ್ತಾರೆ. ಎಕ್ಸ್ ಸ್ಕ್ವೇರ್ ಟರ್ಮ್ ಕ್ಯಾನ್ಸಲ್ಲೇ ಆಗದೆ ಹೋದರೆ ಅವಾಗ ಅದು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತಾಗುತ್ತೆ. ಅದನ್ನು ನೆಕ್ಸ್ಟ್ ಇಯರು ಆ ಥರದ್ದು ಆ ಈಕ್ವೇಷನನ್ನು ಹೆಂಗೆ ಮಾಡ್ಬೋದು. ಆ್ಯಕ್ಚುಲಿ ನೀವು ದೊಡ್ಡವರು ಮುಂದೆ ಹೋಗ್ತಾ ನೆಕ್ಸ್ಟ್ ಇಯರಲ್ಲಿ ಆದರೆ ಎಕ್ಸ್ ಸ್ಕ್ವೇರ್ಡು, ಎಕ್ಸ್ ಕ್ಯೂಬ್ಡು ಈ ಥರ ಪವರ್ ಹೈಯರ್ ಪವರ್ ಬಂದ್ರೂ ಆ ಈಕ್ವೇಷನ್ಸ್ನ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಹೇಳ್ಕೊಂಡು ನಾವು ಆ ಈಕ್ವೇಷನ್ಗಳನ್ನು ಒಂಥರ ಸಿಂಪಲ್ ಈಕ್ವೇಷನಿಗೆ ರೆಡ್ಯೂಸ್ ಮಾಡೋ ಹಾಗೆ ಇರುತ್ತೆ.
ಬಟ್ ಇದರಲ್ಲೇ ಈ ಎಕ್ಸ್ ಸ್ಕ್ವೇರ್ ಟರ್ಮ್ ಕ್ಯಾನ್ಸಲ್ಲೇ ಆಗೋಗಿ ಸಿಂಪಲ್ ಇಕ್ವೇಷನ್ ಆಗುತ್ತೆ. ಮುಂದೆ ನೆಕ್ಸ್ಟ್ ಇಯರ್ ನೀವು ಕಲಿಬೇಕಾದ್ರೆ ಕ್ಯಾನ್ಸಲ್ ಆಗದಿರೋ ಇದ್ರೂ ಎಕ್ಸ್ ಸ್ಕ್ವೇರ್ ಟರ್ಮ್ ಇದ್ದರೆ ಸಿಂಪಲ್ ಇಕ್ವೇಷನ್ ಹೆಂಗೆ ಮಾಡೋದು ಅದನ್ನು ಅಂತ ಅವಾಗ ಕಲ್ತ್ಕೋತಾರೆ. ಸೊ ಹಾಗಾಗಿ ಏನೇ ಈಕ್ವೇಷನ್ ಇದ್ದರೂ ಸಿಂಪಲ್ ಈಕ್ವೇಷನ್ ಸಾಲ್ವ್ ಮಾಡೋಕ್ಕೆ ಬಂದರೆ ಅದ್ರ ಬೇಸಿಸ್ ಮೇಲೆ ಅಥವಾ ಅದ್ರ ಪ್ರೊಸೀಜರ್ ಮೇಲೆ ಬೇರೆ ಇನ್ಯಾವುದೇ ಹೈಯರ್ ಪವರ್ ಈಕ್ವೇಷನ್ ಇದ್ರೂ ನಾವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇವಾಗ ಏನು ಮಾಡೋದು ಇದಕ್ಕೆ? ಸೊ ಇಲ್ಲಿ 2-3 ಲೆಕ್ಕ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಸಿಂಪ್ಲಿಫೈ ಮಾಡೋದು ಒಂದು ಲೆಕ್ಕ, ರೈಟ್ ಹ್ಯಾಂಡ್ ಸೈಡ್ ಸಿಂಪ್ಲಿಫೈ ಮಾಡೋದು ಒಂದು ಲೆಕ್ಕ. ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡು ಸಿಂಪ್ಲಿಫೈ ಆದಮೇಲೆ ಅವಾಗ ಇನ್ನೊಂದು ಸ್ವಲ್ಪ ಸಿಂಪ್ಲರ್ ಲೆಕ್ಕ ಆಗುತ್ತೆ, ಅಂದರೆ ನೆಕ್ಸ್ಟ್ ಸ್ಟೆಪ್ ಕಮ್ಮಿ ಆಗುತ್ತೆ. ಆ ಸಿಂಪ್ಲರ್ ಸ್ಟೇಜ್ನಲ್ಲಿ ಮೋಸ್ಟ್ಲಿ ನಮಗೆ ಟ್ರಾನ್ಸ್ಪೋಸ್ ಮಾಡೋದು, ಕ್ರಾಸ್ ಮಲ್ಟಿಪ್ಲೈ ಮಾಡೋದು, ಈ ಥರದ್ದೇನೋ ಕೆಲಸ ಬರುತ್ತೆ, ಅದನ್ನು ಮುಂದೆ ಮಾಡ್ಕೊಂಡು ಹೋಗೋದು. ಸೊ ಆದ್ದರಿಂದ ಏನು ಮಾಡೋಣ, ವಿ ವಿಲ್ ನಾವು ಟ್ರೈ ಟು make a separate calculation of simplification of left hand side and right hand side. So ಈಗೇನು ಬರೀತೀನಿ ಈಗ, LHS ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಸಿಂಪ್ಲಿಫಿಕೇಶನ್. ಸೊ ಅದನ್ನು ಹೆಂಗೆ ಮಾಡೋಣ ಅಂತ ಹೇಳ್ಬಿಟ್ಟು, ಲೆಫ್ಟ್ ಹ್ಯಾಂಡ್ ಸೈಡ್ ಸಿಂಪ್ಲಿಫಿಕೇಶನ್ ಅಲ್ಲಿ ಏನಿದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದೇನಿದೆ, 3 ಈಸ್ ಮಲ್ಟಿಪ್ಲೈಯಿಂಗ್ ಎ ಬೈನಾಮಿಯಲ್ expression x plus 5. So 3 has to multiply both x as well as 5 ಅಂತ ಅರ್ಥ. ಈ ಬ್ರಾಕೆಟ್ ಹಾಕಿದ್ರೆ x plus 5 ಅನ್ನೋದು ಒಂದು ಟರ್ಮು. ಈ x plus 5 ಅನ್ನೋ ಟರ್ಮ್ನ 3ರಿಂದ ಗುಣಿಸ್ಬೇಕು. x plus 5 ಟರ್ಮ್ನ 3ರಿಂದ ಗುಣಿಸ್ಬೇಕಾದ್ರೆ x plus 5 ಅನ್ನೋದನ್ನ ಬ್ರಾಕೆಟಲ್ಲಿ ಹಾಕಬೇಕು. ಆವಾಗ 3 x ಅನ್ನು ಗುಣಿಸುತ್ತೆ, 5 ಗುಣಿಸುತ್ತೆ ಅಂತ ಅದು ಅರ್ಥ ಮಾಡ್ಕೋಬೇಕು. ಅದೇನೆ ಮೋಸ್ಟ್ ಇಂಪಾರ್ಟೆಂಟ್. ಆಲ್ಜಿಬ್ರಾದಲ್ಲಿ ಬ್ರಾಕೆಟ್ಸ್ ವಿಲ್ ಇಂಡಿಕೇಟ್ ಒನ್ particular group of mathematical object on which you will perform another operation. So x plus 5 ಅನ್ನೋ ಒಂದು ಪರ್ಟಿಕ್ಯುಲರ್ ಏನು ಎಕ್ಸ್ಪ್ರೆಷನ್ ಇದೆ ಅದಷ್ಟು ಮ್ಯಾಥಮೆಟಿಕಲ್ ಆಬ್ಜೆಕ್ಟು, ಅದಷ್ಟು ಮ್ಯಾಥಮೆಟಿಕಲ್ ಆಬ್ಜೆಕ್ಟ್ನ 3ರಿಂದ ಗುಣಿಸ್ಬೇಕು ಅಂತ ತೋರಿಸುತ್ತದೆ. ಅದೇ ರೀತಿ 3 ಇಂಟು ಎಕ್ಸ್ಪ್ರೆಷನ್ 2x ಮೈನಸ್ 1. ಸೊ ಎಕ್ಸ್ಪ್ರೆಷನ್ 2x ಮೈನಸ್ 1 ಅಂತ ಹೇಳಿದ ತಕ್ಷಣ ಬ್ರ್ಯಾಕೆಟ್ ಹಾಕೋದು. ಅದನ್ನೇನು ಮಾಡಬೇಕು, ಆ ಬಂದಿದ್ದ ಪ್ರಾಡಕ್ಟ್ನ ಕಳಿಬೇಕು ಮೊದಲು ಬಂದಿದ್ದ ಪ್ರಾಡಕ್ಟಲ್ಲಿ ಅಂತ ತೋರಿಸುತ್ತಿದೆ. ಸೊ ಈಗ ಡಿಸ್ಟ್ರಿಬ್ಯೂಟಿವ್ ಲಾ ಅಂತಂದ್ರೇನು, 3ರಿಂದ ಎಕ್ಸ್ನು ಗುಣಿಸ್ಬೇಕು, 5 ಗುಣಿಸ್ಬೇಕು, ಮಧ್ಯ ಏನು ಸೈನ್ ಇದೆ ಅದನ್ನು ಹಾಕೋದು. ಸೊ 3 ಇಂಟು ಎಕ್ಸ್ 3x, ಮತ್ತೆ ಪ್ಲಸ್ 3 ಇಂಟು ಪ್ಲಸ್ ಪ್ಲಸ್ 3 5 15. ಸೊ ಈಗ ನಾವು ಈ ಟರ್ಮ್ನ ಎಕ್ಸ್ಪ್ಯಾಂಡ್ ಮಾಡಾಯಿತು. ಈಗ ಮೈನಸ್ ಆಫ್ ಅಂತ ಬರ್ಕೋಬೇಕು ನಾವು. ಯಾಕೆ, -1ರಿಂದ ಈ 3ನ್ನ 2x ಗುಣಿಸಿ 3ನ್ನ 1ರಿಂದ ಗುಣಿಸಿ ಬಂದಿದ್ದು ಎಲ್ಲಾದ್ರೂ ಮೈನಸ್ಸಿಂದ ನಾವು ಗುಣಿಸ್ಬೇಕಾಗತ್ತೆ. ಅದಕ್ಕೆ ಮೈನಸ್ ಬಂದ ತಕ್ಷಣ ಒಂದು ದೊಡ್ಡ ಬ್ರ್ಯಾಕೆಟ್ ಹಾಕಬೇಕು. ಮೈನಸ್ ಆದಮೇಲೆ ತುಂಬ ಕೆಲಸ ಇದೆ, ಅದೆಲ್ಲ ಕೆಲಸ ಒಳಗಡೆ ಫಸ್ಟ್ ಮಾಡ್ಕೊಳ್ಳೋಣ, ಆಮೇಲೆ -1ರಿಂದ ಎಲ್ಲ ಗುಣಿಸೋಣ ಅಂತ ಫಸ್ಟ್ ಮಾಡ್ತಾ ಇರ್ಬೇಕಾದ್ರೆ, ತಪ್ಪು ಮಾಡ್ತಾ ಇರ್ಬೇಕಾದ್ರೆ ಮಾಡಬೇಕು. ಅಭ್ಯಾಸ ಆದಮೇಲೆ ಡೈರೆಕ್ಟಾಗಿ -3 ಇಂಟು 2x ಅಂತ ಆಮೇಲೆ ಮಾಡ್ಬೋದು. ಓಕೆ, ಈಗ ಮಾಡೋಣ. ಇದು ಫಸ್ಟ್ 3 ಇಂಟು 2 6 x, ಹಾಗೆ ಪ್ಲಸ್ ಇಂಟು ಮೈನಸ್ ಮೈನಸ್ 3 ಇಂಟು 1 -3 ಅಂತ ಇದು ಈ ಥರ ಮಾಡಿದ್ವಿ ಅಲ್ವಾ. ಈಗ ನೋಡಿ ಅದನ್ನು ಕ್ವಿಕ್ಕಾಗಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಸುಮ್ಮನೆ ಒಂದ್ಸತಿ ತೋರಿಸಿದ್ದೆ ನಿಮಗೆ. ಸೊ ಈಗೇನು ಮಾಡ್ತೀವಿ ನಾವು, ಗುಣಿಸ್ಬೇಕಾದ್ರೆ -3ಇಂದಲೇ ಗುಣಿಸ್ಕೊಂಡು ಹೋಗ್ಬಿಟ್ರೆ ಆವಾಗ ಪ್ರತಿಯೊಂದನ್ನು ಕಳಿತಾ ಇರ್ತೀವಿ. ಅಂದರೆ 3ರಿಂದ 2x ಮಲ್ಟಿಪ್ಲೈ ಮಾಡಿದ್ದನ್ನು ಕಳಿತೀವಿ, 3ರಿಂದ -1 ಮಲ್ಟಿಪ್ಲೈ ಮಾಡಿದ್ದನ್ನು ಕಳಿತೀವಿ ಅಂತ ಅರ್ಥ ಆವಾಗ. ಸೊ ಆವಾಗ -3ರಿಂದನೇ ಮಲ್ಟಿಪ್ಲೈ ಮಾಡ್ಬೋದು. ಅವಾಗ ಏನು ಮಾಡಬೇಕು, 3ರಿಂದ ಮೈನಸ್ ಇದೆ, 2x ಇಂದ ಪ್ಲಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್ 3 2 6x ಅಂತ ಆಯಿತು. ಹಾಗೆ ನೆಕ್ಸ್ಟ್ ಟರ್ಮ್ಗೆ 3ರಿಂದ ಮೈನಸ್ ಇದೆ, 1ರಿಂದನೂ ಮೈನಸ್ ಇದೆ. ಸೊ ಆದ್ದರಿಂದ ಫಸ್ಟ್ ಸೈನ್ ಗುಣಿಸ್ಬೇಕು, ಮೈನಸ್ ಇಂಟು ಮೈನಸ್ ಪ್ಲಸ್ 3 1 3. ಸೊ ಈಗ ಎಕ್ಸ್ಪ್ರೆಷನ್ ಬಂತು. ಈಗೇನು ಮಾಡ್ತೀವಿ ನಾವು, ಎಕ್ಸ್ ಟರ್ಮ್ಗಳನ್ನೆಲ್ಲ ಒಂದು ಕೂಡೋದು, ಈ ಅಂಕಿಗಳನ್ನೆಲ್ಲ ಇನ್ನೊಂದಿದೆ ಅದನ್ನು ಕೂಡೋದು. ಸೊ ಈಗ ಎಕ್ಸ್ ಟರ್ಮ್ನಲ್ಲಿ ಒಂದು ಕೋಎಫಿಷಿಯೆಂಟ್ -6 ಇದೆ, ಇನ್ನೊಂದು ಕೋಎಫಿಷಿಯೆಂಟು +3 ಇದೆ. ಸೊ ಆ ಥರ ಟರ್ಮ್ಸಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಇದ್ದರೆ ದೊಡ್ಡದ್ರಲ್ಲಿ ಚಿಕ್ಕದ್ರಲ್ಲಿ ಕಳೆಯೋದು, ದೊಡ್ಡಗೆ ಏನು ಸೈನ್ ಇರುತ್ತೋ ಅದನ್ನು ಹಾಕೋದು. ಸೊ ಇವಾಗ ದೊಡ್ಡ ಅಂಕಿ 6, ಚಿಕ್ಕ ಅಂಕಿ 3, ಒಂದು ಪ್ಲಸ್ ಒಂದು ಮೈನಸ್ ಇದೆ. ಸೊ 6ರಲ್ಲಿ 3 ಕಳೆದ್ರೆ 3.
ಯಾವ ಟರ್ಮಿಂದ ಕಳೀತಾ ಇದೀವಿ, ಎಕ್ಸ್ ಕೋಎಫಿಷಿಯಂಟ್ಸ್ನ ಕಳೀತಾ ಇದೀವಿ, ಅದರಿಂದ ಇಟ್ ಬಿಕಮ್ಸ್ 3x. ಆದರೆ 6 ಅನ್ನೋದು ಬಿಗ್ಗರ್ ಟರ್ಮ್, ಅದ್ರ ಹಿಂದೆ ಏನಿದೆ ಸೈನು ಮೈನಸ್, ಸೊ -3x ಆಯ್ತು. ಓಕೆ, ನೆಕ್ಸ್ಟ್ ಅಂಕಿಗಳು 15 ಇದೆ, 3 ಇದೆ, ಎರಡು ಪ್ಲಸ್, ಅದರಿಂದ ಎಷ್ಟಾಯ್ತು ಇದು -3x ಪ್ಲಸ್ 15 3 18. ಒಂದ್ಸತಿ ಎಲ್ಲ ಚೆಕ್ ಮಾಡ್ಕೊಳ್ಳೋದು, ಇಲ್ಲಿ +3x ಇದೆ, ಇಲ್ಲಿ -6x ಇದೆ, -6x ಅಲ್ಲಿ +3x ಕಳೆದ್ರೆ -3x ಬರುತ್ತೆ, +15 ಇದೆ, +3 ಇದೆ, 15 3 18. ಸೊ ಇದು ರೈಟ್ ಅಂತ ಆಯ್ತು. ಸೊ ಇಲ್ಲಿ ಈ ಕಡೆಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಅದನ್ನು ಬರ್ಕೊಳ್ಳೋದು, -3x + 18 ಈಕ್ವಲ್ಸ್ ಅಂತ ಹಾಕ್ಕೊಂಡು ಅದೇ ರೀತಿ RHS ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋದು. ಇವಾಗ RHS ಸಿಂಪ್ಲಿಫಿಕೇಶನ್ಗೆ ಜಾಗ ಸಾಕಾಗೋದಿಲ್ಲ ಸ್ವಲ್ಪ, ಅದರಿಂದ ಹೆಚ್ಚು ಕೆಳಗಡೆನೆ ಮಾಡೋಣ. ಓಕೆ, ಸೊ RHS ಸಿಂಪ್ಲಿಫಿಕೇಶನ್ ಅಂತ ಹಾಕೊಳ್ಳೋಣ. RHS ಸಿಂಪ್ಲಿಫಿಕೇಶನ್ ಏನು ಮಾಡಬೇಕು, ಫಸ್ಟ್ ಬರ್ಕೊಳ್ಳೋಣ. 32 ಮೈನಸ್, ಇಲ್ಲೂ ಏನಿದೆ ಇವಾಗ 4 ಅನ್ನೋದು x-5 ಅನ್ನೋ ಟರ್ಮ್ನ ಸ್ಕ್ವೇರ್ ಮಾಡೋದ ಮೇಲೆ ನೋಡಿ, ಟರ್ಮು x-5, ಆ ಇಡೀ ಎಕ್ಸ್ಪ್ರೆಷನ್ ಅನ್ನ ಸ್ಕ್ವೇರ್ ಮಾಡಬೇಕು. ಆ ಸ್ಕ್ವೇರ್ ಮಾಡಿ ಬಂದಿದ್ದನ್ನ -4ರಿಂದ ಗುಣಿಸ್ಬೇಕು ಅಂತ ಅರ್ಥ. ಅದು ಬಂದಿದ್ದಕ್ಕೆ 4x² ಅನ್ನೋದನ್ನ ಕೂಡಬೇಕು ಅಂತ ಬರುತ್ತೆ. 4x² ಅನ್ನೋದನ್ನ ಕೂಡಬೇಕು. ಮಾಡೋಣ ಇವಾಗ. 32 -4 ಇಂಟು, ಸೊ -4 ಇಂಟು x-5 ಹೋಲ್ ಸ್ಕ್ವೇರ್ನ ನಾವು ಎಕ್ಸ್ಪ್ಯಾಂಡ್ ಮಾಡೋದು. ಇಲ್ಲಿ ತನಕ ನಿಮ್ಗೆ ಅದನ್ನ ಪಾಠ ಹೇಳ್ಕೊಟ್ಟಿದ್ರೆ ಪರವಾಗಿಲ್ಲ, ಹೇಳ್ಕೊಟ್ಟಿಲ್ಲದೆ ಹೋದ್ರೆ ಈಗ ತಕ್ಷಣ ಜ್ಞಾಪಕ ಇಟ್ಕೊಂಡ್ರಿ, ಇನ್ಯಾವಾಗ ಬೇರೆ ಪಾಠ ಬಂದಾಗ ಅದನ್ನ ಹೇಳ್ಕೊಡ್ತೀನಿ. A ಪ್ಲಸ್ ಅಥವಾ ಮೈನಸ್ B ಹೋಲ್ ಸ್ಕ್ವೇರ್ಡ್ ಅಂತಿದ್ರೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಮಗೆ A² ± 2AB + B² ಅಂತ ಬರುತ್ತೆ. ಇನ್ನೊಂಚೂರು ಇದನ್ನ ಸಿಂಪಲ್ ಆಗಿ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಬೆಸ್ಟ್ ಏನಪ್ಪ ಅಂತಂದ್ರೆ A + B ಹೋಲ್ ಸ್ಕ್ವೇರ್ಡ್ ಈಕ್ವಲ್ಸ್ A ± B ಹೋಲ್ ಸ್ಕ್ವೇರ್ಡ್ ಅಂತಾನೆ ಗಟ್ ಮಾಡಿ, ಈಕ್ವಲ್ಸ್ A² + B² ಅಂದ್ರೆ ಎರಡು ಸ್ಕ್ವೇರ್ನ ಆಡ್ ಮಾಡಿ, ಪ್ಲಸ್ ಇದ್ರೆ +2AB, ಮೈನಸ್ ಇದ್ರೆ -2AB ಅಂತ. A ± B ಹೋಲ್ ಸ್ಕ್ವೇರ್ಡ್ ಈಕ್ವಲ್ಸ್ A² + B² ± 2AB, ಟ್ವೈಸ್ ಆಫ್ ದಿ ಪ್ರಾಡಕ್ಟ್. ಅಂದ್ರೆ ದಿ square of the sum of two variables is equal to sum of the squares ± twice the product of the variables ಅಂತ. ಸೊ sum of the squares ± twice the product. ಆ ಥರನೂ ಜ್ಞಾಪಕ ಇಟ್ಕೊಳ್ಳೋದು. sum of squares ± twice square of ಪ್ರಾಡಕ್ಟ್. ಇದು ಇಂಗ್ಲಿಷ್ ಗಟ್ ಮಾಡೋದಕ್ಕೆ. ಏನಾದ್ರು ಮರ್ತೋದ್ರೆ ಆ ಫಾರ್ಮುಲಾ ಪ್ಲಸ್ಸೋ ಮೈನಸ್ಸೋ ಅದೆಲ್ಲ ಯಾವಾಗಲೂ ಅದಕ್ಕೆ ಪ್ಲಸ್ಗೂ ಮೈನಸ್ಗೂ ಒಂದೇ ಫಾರ್ಮುಲಾ, ಪ್ಲಸ್ ಇದ್ರೆ ಪ್ಲಸ್ ಇರುತ್ತೆ, ಮೈನಸ್ ಇದ್ರೆ ಮೈನಸ್ ಇರುತ್ತೆ. A² + B² ± 2AB. ಅದನ್ನು ಉಪಯೋಗಿಸ್ಕೊಂಡ್ರೆ ಏನಿದೆ, A ಜಾಗದಲ್ಲಿ x ಇದೆ, B ಜಾಗದಲ್ಲಿ 5 ಇದೆ. ಸೊ A ಜಾಗದಲ್ಲಿ A² ಅಂದ್ರೆ x ಇದೆ, x². ಸ್ಕ್ವೇರ್ ಸಮ್ ಆಫ್ ದಿ ಸ್ಕ್ವೇರ್ಸ್ ಅಂದ್ರೆ ಪ್ಲಸ್. B ಜಾಗದಲ್ಲಿ 5 ಇದೆ, 5ನ ಸ್ಕ್ವೇರ್ ಮಾಡಿದ್ರೆ ಏನು ಬರುತ್ತೆ 25, 5² is 25. ನೆಕ್ಸ್ಟ್ ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್. ಇಲ್ಲಿ ಮೈನಸ್ ಇದೆ, ಮೈನಸ್ ಟ್ವೈಸ್ ಆಫ್ A ಅಂತಂದ್ರೆ x ಇಂಟು B ಅಂತಂದ್ರೆ 5. ಇಲ್ಲಿ x ಇಂಟು ಎರಡು ಒಂದೇ ತರ ಕಾಣೋದ್ರಿಂದ ಈ ತರ ಇದ್ದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಇದನ್ನ ಈ ತರ ಬರಿತೀವಿ ಆಲ್ಜಿಬ್ರಾದಲ್ಲಿ, 2 ಇಂಟು x ಇಂಟು 5 ಅಂತ ಬರಿತೀವಿ. ಗೊತ್ತಾಯ್ತಾ? ಸೊ ಅದನ್ನು ಡಾಟ್ ಅಂತ ಓದ್ಕೋಬಾರ್ದು, ಅದಕ್ಕೆ ಇಲ್ಲಿ ಕೆಳಗಡೆ ಹಾಕ್ತೀವಿ. ಮಧ್ಯ ಹಾಕಿದ್ರೆ 2 ಪಾಯಿಂಟ್ ಅಂತ ಡೆಸಿಮಲ್ ಪಾಯಿಂಟ್ ತರ ಆಗುತ್ತೆ, ಕೆಳಗಡೆ ಹಾಕಿದ್ರೆ ಮಲ್ಟಿಪ್ಲಿಕೇಶನ್ ಅಂತ ಆಗುತ್ತೆ. x² + 25 - 2 × x × 25.
ಸೊ ಇದಿಷ್ಟು ಎಕ್ಸ್ ಮೈನಸ್ 5 ಹೋಲ್ ಸ್ಕ್ವೇರ್ಡ್ ಯೂಸಿಂಗ್ ದಿಸ್ ಫಾರ್ಮುಲಾ. ಓಕೆ, ಪ್ಲಸ್ 4x ಸ್ಕ್ವೇರ್ಡ್ ಅಂತ ಇದೆ. ನೋ ಪ್ರಾಬ್ಲಮ್. ಈಗೇನು ಮಾಡೋದು, ಮತ್ತೆ ಸಿಂಪ್ಲಿಫೈ ಮಾಡ್ಕೊಳ್ಳೋದು. 32. ಈಗೇನು ಮಾಡೋದು, ಈ ದೊಡ್ಡ ಬಿಗ್ ಬ್ರಾಕೆಟಲ್ಲಿರೋ ಎಲ್ಲ ಟರ್ಮ್ನೂ -4 ಇಂದ ಗುಣಿಸೋದು. ಸೊ ಫಸ್ಟ್ ಟರ್ಮ್ ಎಕ್ಸ್ ಸ್ಕ್ವೇರ್ಡ್ಗೆ ಸೈನ್ ಏನಿದೆ, ಪ್ಲಸ್ ಇದೆ. 4ಗೆ ಏನಿದೆ ಸೈನು, ಮೈನಸ್ ಇದೆ. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ 4 ಇಂಟು ಎಕ್ಸ್ ಸ್ಕ್ವೇರ್ಡ್ 4x ಸ್ಕ್ವೇರ್ಡ್ ಅಂತ. ಹಾಗೆ 25ಕ್ಕೆ ಸೈನು ಪ್ಲಸ್ ಇದೆ, 4ರಿಂದ ಮೈನಸ್ ಇದೆ. ಮೈನಸ್ ಇಂಟು ಪ್ಲಸ್ ಮೈನಸ್ 4 ಇಂಟು 25 ಅಂತಂದರೆ ಅದೆಷ್ಟು ಅಂತ ಆಮೇಲೆ ಬರ್ಕೊಳ್ಳೋಣ. 4 ಇಂಟು 25 ಇಸ್ 100. ಅದಾಮೇಲೆ ಬರ್ಕೊಳ್ಳೋಣ, ಇರಲಿ. ನೆಕ್ಸ್ಟ್ 2 ಇಂಟು ಎಕ್ಸ್ ಇಂಟು 5 ಅನ್ನೋದು ಒಂದು ಟರ್ಮು. ಅದ್ರ ಹಿಂದೆ ಸೈನ್ ಮೈನಸ್ ಇದೆ, ಇಲ್ಲಿ 4 ಹಿಂದೆ ಮೈನಸ್ ಇದೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 4 ಇಂಟು 2 ಇಂಟು ಎಕ್ಸ್ ಇಂಟು 5 ಅಂತ ಆಯಿತು. ನೆಕ್ಸ್ಟ್ ಪ್ಲಸ್ 4x ಸ್ಕ್ವೇರ್ಡ್. ಈಗ ನೋಡಿ, ಒಂದು ಕಡೆಯಿಂದ ನೋಡೋಣ. ಇಲ್ಲಿ 4 ಇಂಟು 25 ಅಂತ ಅನ್ನೋದು ಎಷ್ಟಾಗುತ್ತೆ, 100 ಆಗುತ್ತೆ. ಇಲ್ಲಿ 4ರಲ್ಲಿ 8, 8 40 ಅಂತ ಆಗುತ್ತೆ. ಅದರಿಂದ 40x ಆಗುತ್ತೆ. ಅದು 4x ಸ್ಕ್ವೇರ್ಡ್ ಇದೆ. ಇಲ್ಲಿ ನೋಡಿ, ಇವಾಗ ಸಿಂಪ್ಲಿಫೈ ಮಾಡೋದಕ್ಕೆ ಸ್ಟ್ರೈಟ್ ಫಾರ್ವರ್ಡ್ ಇದೆ. 4x ಸ್ಕ್ವೇರ್ಡ್ ಅನ್ನೋ ಒಂದು ಟರ್ಮ್ ಮೈನಸ್ ಇದೆ, 4x ಸ್ಕ್ವೇರ್ಡ್ ಅನ್ನೋ ಒಂದು ಟರ್ಮು ಪ್ಲಸ್ ಇದೆ. ಸೊ 4x ಸ್ಕ್ವೇರ್ಡ್ ಅನ್ನೋದು ಒಂದು ಫುಲ್ ಟರ್ಮು, ಅದಕ್ಕೊಂದು ಪ್ಲಸ್ ಸೈನು. ಸೇಮ್ ಟರ್ಮ್ 4x ಸ್ಕ್ವೇರ್ಡ್ ಅಂತ ಫುಲ್ಲು ಮೈನಸ್ ಇದೆ. ಸೊ ಅದರಿಂದ 4x ಸ್ಕ್ವೇರ್ಡ್ ಅನ್ನೋದು ಅದಷ್ಟು ಸೇರಿ ಒಂದೇ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಟರ್ಮ್. ಸೇಮ್ ಟೈಪ್ ಆಫ್ ಟರ್ಮ್ 4x ಸ್ಕ್ವೇರ್ಡ್ ಇಸ್ ವಿತ್ ಮೈನಸ್ ಸೈನ್, ಒಂದರಲ್ಲೊಂದು ಕಳೆದ್ಬಿಟ್ಟು 0 ಆಗುತ್ತೆ. 4 of x ಸ್ಕ್ವೇರ್ಡ್ ಮೈನಸ್ ಅಗೈನ್ 4 of x ಸ್ಕ್ವೇರ್ಡ್ ಇಸ್ 0. ಅದು ಹೋಯ್ತು, ಕ್ಯಾನ್ಸಲ್ ಆಯಿತು. ಇನ್ನು ಮಿಕ್ಕಿದ್ದು ಯಾರು ಸಿಂಪ್ಲಿಫೈ ಮಾಡಿದ್ರೆ ಅವ್ರು ಬರ್ತಾರೆ. 32 ಮೈನಸ್ 100 ಪ್ಲಸ್ 40x. ಸೊ ಇಲ್ಲಿ ಈಗ ಬರ್ಕೊಳ್ಳೋಣ, ಈಕ್ವಲ್ಸ್ 40x. 100ರಲ್ಲಿ 32 ಕಳಿಬೇಕು ನಾನು. 100ರಲ್ಲಿ 32 ಕಳೆದ್ರೆ ಒಂದು ಮೈನಸ್ ಒಂದು ಪ್ಲಸ್ ಇದ್ರೆ ಕಳೆದು 10ರಲ್ಲಿ 2 ಹೋದ್ರೆ 8, 9ರಲ್ಲಿ 3 ಹೋದ್ರೆ 10ರಲ್ಲಿ 2 ಹೋದ್ರೆ 8, 9ರಲ್ಲಿ 3 ಹೋದ್ರೆ 6. ಸೊ ಯಾವುದು ಸೈನ್ ಜಾಸ್ತಿ ಯಾವುದಕ್ಕಿದೆ, 100ಗಿದೆ. ಅದರಿಂದ ಇದು ದೊಡ್ಡ ಅಂಕಿ, ಅದಕ್ಕೆ -68. ಸೊ 40x ಮೈನಸ್ 68 ಇಲ್ಲಿದೆ. ಇಲ್ಲಿ -68 ಅಂತ ಬರ್ಕೊಳ್ಳೋದು. ಈಗ ನೋಡಿ, ಎರಡೂ ಕಡೆ ಮೈನಸ್ ಸೈನ್ ಬಂದು ಆಮೇಲೆ ಕ್ಯಾನ್ಸಲ್ ಮಾಡೋದ್ರ ಬದಲು ಎಕ್ಸ್ಗೆ ಫಸ್ಟ್ ಪ್ಲಸ್ ಬರೋ ಹಾಗೆ ನೋಡ್ಕೊಳ್ಳೋದು. ಎಕ್ಸಿಗೆ ಪ್ಲಸ್ ಬರಬೇಕಾದ್ರೆ 40x ಅನ್ನೋ ಬಲಗಡೆ ಇರೋದನ್ನು ಎಡಗಡೆ ತಂದರೆ ಮೈನಸ್ ಆಗಿಬಿಡ್ತಾನೆ. ಅದೇ -3x ಅಂತ ಎಡಗಡೆ ಇರೋನನ್ನು ಬಲಗಡೆ ತೊಗೊಂಡೋದ್ರೆ ಪ್ಲಸ್ ಆಗ್ತಾನೆ. ಆದ್ದರಿಂದ ನಾವು ಹೆಂಗೆ ಟ್ರಾನ್ಸ್ಪೋಸ್ ಮಾಡೋಣ ಅಂತಂದರೆ -3x we will take it here. So -3x will become +3x when it goes here. ಹಾಗೇನೆ ಈ ಅಂಕಿನಲ್ಲಿ -68 ಈ ಕಡೆ ಬಂದ್ರೆ ಏನಾಗುತ್ತೆ, ಅದು we can transpose on this side so that -68 transposed will become +68 on this side. ಸೊ ಅದನ್ನು ನೋಡಿಕೊಂಡು ನಾವಿಲ್ಲಿ ಬರೆಯೋಣ. ಇವಾಗ ಎಷ್ಟಾಗತ್ತೆ, ಇಲ್ಲಿ -68 ಈ ಕಡೆ ಬಂದ್ಬಿಟ್ಟು +68 ಪ್ಲಸ್ ಇಲ್ಲಿ 18 ಹಾಗೆ ಇದೆ ಲೆಫ್ಟ್ ಹ್ಯಾಂಡ್ ಸೈಡ್, ಈಕ್ವಲ್ಸ್ 40x ಮುಂಚೆ ಇದೆ, ಈ -3x ಈ ಕಡೆ ಬಂದರೆ +3x ಆದ ಟ್ರಾನ್ಸ್ಪೋರ್ಟ್ ಆಗಿ. ಸೊ ಈಗ ಇಲ್ಲ 68 × 86 10, 68 × 76 10 86. ಹಾಗೆ ಇಲ್ಲಿ 40x + 3x ಅಂದರೆ 43x ಆಯಿತು. ಈಗೇನು, ಎಕ್ಸು ಮುಂಚೆ ಎಲ್ಲ ಅಡಿಷನ್ ಸಬ್ಟ್ರಾಕ್ಷನ್ ಇತ್ತು, ಟ್ರಾನ್ಸ್ಪೋಸ್ ಮಾಡಿದ್ವಿ. ಈಗ ಎಕ್ಸ್ ಜೊತೆಗೆ ಕೋಎಫಿಷಿಯಂಟು ಮಲ್ಟಿಪ್ಲೈ ಆಗ್ತಾ ಇದೆ. ಆದ್ದರಿಂದ ಏನು ಮಾಡ್ಬೇಕು, ನಾನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಏನು ಮಾಡ್ತೀವಿ, ಎಕ್ಸ್ ಜೊತೆ ಕೋಎಫಿಷಿಯಂಟ್ ನ್ಯೂಮರೇಟ್ರಲ್ಲಿದ್ದರೆ ಅದನ್ನು ಡಿನಾಮಿನೇಟ್ರಿಗೆ ಕಳಿಸ್ತೀನಿ ಇಲ್ಲಿ. ಸೊ ಇಲ್ಲಿ 43 ಬರ್ತಾನೆ, ಎಕ್ಸ್ ಹಾಗೇನೆ ಉಳ್ಕೋತಾನೆ. ಸೊ ಇಲ್ಲಿ ನೋಡಿ, ಇವಾಗ 43/86 ಅಂದರೆ 43 ಬಗ್ಗೆ ಬಂದಿರೋದಿಲ್ಲ ನಿಮಗೆ.
ಯಾವಾಗಲೂ ಏನು ಮಾಡಬೇಕು, ಈ ಲಾಸ್ಟ್ ಯೂನಿಟ್ ಡಿಜಿಟ್ಗೂ ಇದು ಯೂನಿಟ್ ಡಿಜಿಟ್ಗೂ ನೋಡ್ಕೋಬೇಕು. ಅದನ್ನು ಡಿವೈಡ್ ಮಾಡಿದ್ರೆ ಏನೋ ಒಂದು ಬರುತ್ತೆ ಕೋಶಂಟು, 3 2 6 ಅಂತ. ಆ 2ರಿಂದ ಒಂದ್ಸತಿ 2 ಅಂಕಿನ ಗುಣಿಸಿದ್ರೆ ಮೇಲಂಕಿ ಬರುತ್ತಾ ಅಂತ ನೋಡೋದು. ಸೊ 3 2 6 ಅಂತ ಬಂತು, 2ಅನ್ನು ನೋಡೋದು, 2 3 6 2 4 8. ಓಹೋ, 43 2 86 ಈಸ್ ರೈಟ್ ಅಂತ ಹೇಳ್ಬಿಟ್ಟು ಈಗ ಕ್ಯಾನ್ಸಲ್ ಮಾಡೋದು. 43 2 86. ದೇರ್ ಫಾರ್ ಯು ಗೆಟ್ ದಿ ಕಂಡೀಷನ್ 2 ಈಕ್ವಲ್ಸ್ ಎಕ್ಸ್. 43 ಈ ಕಡೆ ಬಂದ್ಬಿಡ್ತಲ್ಲ. 43 ಅನ್ನೋದು ಬೈ 1 ಇತ್ತು, ಅದು ನ್ಯೂಮರೇಟರ್ನಲ್ಲಿತ್ತು, ಅದನ್ನು ಡಿನಾಮಿನೇಟರ್ ಕಳಿಸ್ಬಿಟ್ವಿ ಈಗ. ಸೊ 2 ಈಕ್ವಲ್ಸ್ ಎಕ್ಸ್ ಅಂದ್ರೆ ಒಂದು ಆರ್, ಎಕ್ಸ್ ಈಕ್ವಲ್ಸ್ ಟು ಎ ಈಕ್ವಲ್ಸ್ ಬಿ ಅಂದ್ರೆ ಒಂದು, ಬಿ ಈಕ್ವಲ್ಸ್ ಎ ಅಂದ್ರೆ ಒಂದು, ಆರ್ ಎಕ್ಸ್ ಈಕ್ವಲ್ಸ್ ಟು ಈಸ್ ದಿ ಸೊಲ್ಯೂಷನ್. ನೋಡಿದ್ರಾ? ಸೊ ಏನು ಮಾಡಿದ್ರಿ ಈ ಲೆಕ್ಕದಲ್ಲಿ? ಲೆಫ್ಟ್ ಹ್ಯಾಂಡ್ ಸೈಡ್ನು ಸಿಂಪ್ಲಿಫೈ ಮಾಡಿಕೊಂಡು ಒಂದು ಸ್ಟ್ರೈಟ್ ಫಾರ್ವರ್ಡ್ ಎಕ್ಸ್ಪ್ರೆಷನ್, ಒಂದು ಎಕ್ಸ್ ಟರ್ಮು ಒಂದು ನಂಬರ್ ಬಂತು. ಹಾಗೆಯೇ ರೈಟ್ ಹ್ಯಾಂಡ್ ಸೈಡ್ ಸಿಂಪ್ಲಿಫೈ ಮಾಡಿದಾಗ ತೊಂದರೆ ಕೊಡ್ತಾ ಇದ್ದಿದ್ದು ಎಕ್ಸ್ ಸ್ಕ್ವೇರ್ಡ್ ಅನ್ನೋರು ಅವರು ಕ್ಯಾನ್ಸಲ್ ಆಗಿಬಿಟ್ರು. ಸೊ ರೈಟ್ ಹ್ಯಾಂಡ್ ಸೈಡಲ್ಲೂ ಬರೀ ಒಂದು ಎಕ್ಸ್ ಟರ್ಮು, ಇನ್ನೊಂದು ಕೋಎಫಿಷಿಯಂಟ್ ಟರ್ಮು ಉಳಿತು. 40x ಪ್ಲಸ್ ಇದು. ಸೊ ಇಲ್ಲಿ 40x ಮೈನಸ್ 68 ಅಂತ ಉಳಿದ್ಬಿಡ್ತು. ಸೊ ಎಡಗಡೆನೂ ಒಂದು ಎಕ್ಸು ಪ್ಲಸ್ ಕಾನ್ಸ್ಟೆಂಟು, ಬಲಗಡೆನೂ ಒಂದು ಎಕ್ಸು ಪ್ಲಸ್ ಕಾನ್ಸ್ಟೆಂಟು ಬಂದಾಗ ಎಕ್ಸ್ನೆಲ್ಲ ಒಂದು ಕಡೆಗೆ ಸೇರಿಸ್ಕೊಳ್ಳೋದು, ಅಂಕಿಗಳನ್ನೆಲ್ಲ ಇನ್ನೊಂದು ಕಡೆ ಸೇರಿಸ್ಕೊಳ್ಳೋದು, ಆಮೇಲೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎಕ್ಸ್ ಕೋಎಫಿಷಿಯಂಟ್ 1 ಬರೋ ಹಾಗೆ ನೋಡ್ಕೊಳ್ಳೋದು, ಸೊಲ್ಯೂಷನ್ ಸಿಗುತ್ತೆ. ಸೊ ಈ ಥರದ್ದು ಲೆಕ್ಕನ ನಾನು ಹೋಮ್ವರ್ಕ್ಗೆ ಕಳಿಸ್ತೀನಿ, ನೀವು ಟ್ರೈ ಮಾಡಿ. ಇನ್ನೊಂದು ಲೆಕ್ಕ ನೋಡೋಣ. ಆರನೇ ಲೆಕ್ಕ ಇವಾಗ ಸಾಲ್ವ್ ಅಂದ್ಬಿಟ್ಟು ಈ ಲೆಕ್ಕ ನೋಡೋಣ. ಎಲ್ಲ ನೋಡಕ್ಕೆ ಎಕ್ಸ್ಪ್ರೆಷನ್ಗಳನ್ನ ಬೇರೆ ಬೇರೆ ಥರ ನ್ಯೂಮರೇಟರ್ನಲ್ಲಿ ಡಿನಾಮಿನೇಟರ್ ಮಾಡಿ. ಈ ಲೆಕ್ಕಕ್ಕೂ ಇದ್ರ ಹಿಂದಿನ ಲೆಕ್ಕಕ್ಕೂ ಏನು ವ್ಯತ್ಯಾಸ ಅಂದರೆ, ಇಲ್ಲಿ ಬೈನಾಮಿಯಲ್ ಎಕ್ಸ್ ಪ್ಲಸ್ 5 ಅನ್ನೋದನ್ನ ಒಂದು ಅಂಕಿ 3 ಅನ್ನೋದು ಗುಣಿಸ್ತಿತ್ತು. ಇಲ್ಲಿ ಆ ರೀತಿ ಒಂದು ಬೈನಾಮಿಯಲ್ ಅನ್ನೋ ಎಕ್ಸ್ಪ್ರೆಷನ್ ಎಕ್ಸ್ ಮೈನಸ್ 1 ಇದೆ, ಅದನ್ನು 5ರಿಂದ ಗುಣಿಸೋದ್ರ ಬದಲು 1/5 ಗುಣಿಸ್ತಾ ಇದೆ, ಅಥವಾ ಅದನ್ನು 5ರಿಂದ ಡಿವೈಡ್ ಮಾಡ್ತಾ ಇದೆ. ಸೊ ಇಲ್ಲಿ 3ರಿಂದ ಮಲ್ಟಿಪ್ಲೈ ಮಾಡಿತ್ತು, ಇಲ್ಲಿ ಬೈನಾಮಿಯಲ್ ಎಕ್ಸ್ಪ್ರೆಷನ್ನ 5ರಿಂದ ಡಿವೈಡ್ ಮಾಡ್ತಾ ಇದ್ದೀವಿ. ಹಾಗೆ ಎರಡನೇ ಎಕ್ಸ್ಪ್ರೆಷನ್ನು 3ರಿಂದ ಮಲ್ಟಿಪ್ಲೈ ಮಾಡಿತ್ತು, ಇಲ್ಲಿ ಎರಡನೇ ಎಕ್ಸ್ಪ್ರೆಷನ್ನು 2ರಿಂದ ಡಿವೈಡ್ ಆಗ್ತಾ ಇದೆ. ರೈಟ್ ಹ್ಯಾಂಡ್ ಸೈಡು ಬೇಡ, ಇದು ಫಸ್ಟ್ ಲೆಕ್ಕ. ಅದೇ ಥರ ರೈಟ್ ಹ್ಯಾಂಡ್ ಸೈಡನ್ನು ಕೆಲಸ ಮಾಡಿಸ್ಬೋದು. ಈಗ ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಕಲ್ತ್ಕೊಳ್ಳಿ, ಆಮೇಲೆ ರೈಟ್ ಹ್ಯಾಂಡ್ ಸೈಡು ಆ ಥರ ಕೊಟ್ಟರೆ ಮಾಡ್ಬೋದು ಅಂತ. ಈಗ ರೈಟ್ ಹ್ಯಾಂಡ್ ಸೈಡಲ್ಲಿ ಬರೀ ಒಂದು ಅಂಕಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇವಾಗ ಬರೀ ಲೆಫ್ಟ್ ಹ್ಯಾಂಡ್ ಸೈಡ್ ಸಿಂಪ್ಲಿಫಿಕೇಶನ್ ಮಾಡಿದರೆ ಸಾಕು. ಈ ಲೆಫ್ಟ್ ಹ್ಯಾಂಡ್ ಸೈಡ್ ಸಿಂಪ್ಲಿಫಿಕೇಶನ್ ಅಷ್ಟು ನಾನೀಗ ಏನೊಂದು ಪ್ರೊಸೀಜರ್ ಹೇಳ್ಕೊಡ್ತೀನಿ, ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಎಲ್ಲ ಲೆಕ್ಕನೂ ಅದೇ ಥರ ಸಿಂಪಲಾಗಿ ಕ್ವಿಕ್ಕಾಗೆ ಮಾಡ್ಬೋದು. ಈಗ ನೋಡಿ, ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ simplification, left hand side simplification, ಲೆಫ್ಟ್ ಹ್ಯಾಂಡ್ ಸೈಡ್ ಸಿಂಪ್ಲಿಫಿಕೇಶನ್ ಹೆಂಗೆ ಮಾಡೋದು ಅಂತ ನೋಡೋಣ. ಈಗ ನೋಡಿ, ಇಲ್ಲಿ ಏನಿದೆ ಲೆಫ್ಟ್ ಹ್ಯಾಂಡ್ ಸೈಡು, ಎಕ್ಸ್ ಮೈನಸ್ 1 ಅನ್ನೋ ಒಂದು ಬೈನಾಮಿಯಲ್ ಎಕ್ಸ್ಪ್ರೆಷನ್ನ 5 ಅನ್ನೋದು ಡಿವೈಡ್ ಮಾಡ್ತಾ ಇದೆ. ಅದಕ್ಕೆ ಇನ್ನೊಂದು ಬೈನಾಮಿಯಲ್ ಎಕ್ಸ್ಪ್ರೆಷನ್ ಎಕ್ಸ್ ಮೈನಸ್ 9 ಅನ್ನೋದನ್ನು 2 ಅನ್ನೋ ಅಂಕೆ ಡಿವೈಡ್ ಮಾಡ್ತಾ ಇದೆ, ಎರಡನ್ನು ಕೂಡೋ ಹಂಗಿದೆ ಮಧ್ಯ, ಇಸ್ ಈಕ್ವಲ್ ಟು 3 ಅಂತ ಅದಾಗಿದೆ. ಅದಾದ್ಮೇಲೆ ಬರ್ಕೊಳ್ಳೋಣ, ಅದೇನು ತೊಂದರೆ. ಬರೀ ಲೆಫ್ಟ್ ಹ್ಯಾಂಡ್ ಸೈಡ್ ಸಿಂಪ್ಲಿಫಿಕೇಶನ್. ಈಗ ನೋಡಿ, ಇಲ್ಲಿ
ಇದ್ರದ್ದು ಪ್ರಿನ್ಸಿಪಲ್ ಏನು ಅಂತ ತೋರಿಸ್ತೀನಿ. ಆ ಪ್ರಿನ್ಸಿಪಲ್ನ ನಾವು ಆಮೇಲೆ ಸುಮ್ಮನೆ ಸ್ಟ್ರೈಟ್ ಫಾರ್ವರ್ಡಾಗಿ ಲೆಕ್ಕಾಚಾರ ಮಾಡಿಬಿಡ್ಬೋದು. ಇದೇನಿದೆ ಇವಾಗ a/5 ಪ್ಲಸ್ b/2 ಅಂತ ಬರ್ಕೋಬೋದು. ಇದಿಷ್ಟನ್ನು ನಾನು ಒಂದು ಟರ್ಮ್ ಎ ಅಂತ ಕನ್ಸಿಡರ್ ಮಾಡಿ, ಇದಿಷ್ಟನ್ನು ನಾನು ಒಂದು ಟರ್ಮ್ ಬಿ ಅಂತ ಕನ್ಸಿಡರ್ ಮಾಡಿದ್ರೆ ಇದು a/5 ಪ್ಲಸ್ b/2 ಅಂತ. ಇದಾದರೆ ಒಂಥರ ಸ್ಟ್ಯಾಂಡರ್ಡ್ ಸಿಂಪಲ್ ಫ್ರ್ಯಾಕ್ಷನ್ ಥರ ಆಗೋಯ್ತು ನಮಗೆ. ಯಾಕೆ ಎ ಬಿ ಅಂತ ಎರಡು ಥರ ವೇರಿಯೇಬಲ್ ಬರ್ಕೊಂಡೆ? x-1 ಅಂದ್ರೆ ಬೆಲೆ ಬೇರೆ ಫಾರ್ ಎ ಗಿವನ್ ವ್ಯಾಲ್ಯೂ ಆಫ್ ಎಕ್ಸ್, ಹಾಗೆ x-9 ಅನ್ನೋ ಬೆಲೆನೇ ಬೇರೆ. ಸೊ x- ಅನ್ನೋದೇ ಒಂದು ಬೇರೆ ಬೆಲೆ ಎ, x-9 ಅನ್ನೋದು ಬೇರೆ ಬೆಲೆ ಬಿ. ಸೊ ಎರಡು ಬೆಲೆ a/5 ಪ್ಲಸ್ b/2 ಅಂತ ಬರ್ಕೊಂಡು LCM ಏನಾಗುತ್ತೆ? ಎರಡಕ್ಕೂ ಕಾಮನ್ ಫ್ಯಾಕ್ಟರ್ ಇಲ್ಲದೆ ಹೋದರೆ ಅವೆರಡರದ್ದನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಅದೇ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಆಗುತ್ತೆ. ಡಿನಾಮಿನೇಟರ್ ಹಾಕ್ಕೊಂಡ್ರೆ ಫಸ್ಟ್ ಟರ್ಮ್ದು ಡಿನಾಮಿನೇಟರ್ 5ರಿಂದ ಈ LCMನ ಡಿವೈಡ್ ಮಾಡಿದ್ರೆ 5 × 2 ಡಿವೈಡೆಡ್ ಬೈ 5 ಅಂದರೆ 2 ಉಳಿಯುತ್ತೆ. ಆ ಬಂದಿದ್ದ ಕೋಶೆಂಟಿಂದ ಫಸ್ಟ್ ಟರ್ಮಿನ ನ್ಯೂಮರೇಟರ್ನ ನಾನು ಮಲ್ಟಿಪ್ಲೈ ಮಾಡಬೇಕು ಅಂತ. ಪ್ಲಸ್ ಇದ್ದರೆ ಮಧ್ಯೆ ಪ್ಲಸ್ ಹಾಕೋದು. ಹಾಗೆ ಸೆಕೆಂಡ್ ಟರ್ಮಿನ ಡಿನಾಮಿನೇಟರ್ 2ರಿಂದ LCM ನಾನು ಡಿವೈಡ್ ಮಾಡಿದ್ರೆ 5 × 2 ಡಿವೈಡೆಡ್ ಬೈ 2 ಆಗುತ್ತೆ. 2 ಕ್ಯಾನ್ಸಲ್ ಆಗಿ 5 ಉಳಿಯುತ್ತೆ. ಸೊ 5 ಅನ್ನೋದು ಉಳಿಯೋ ಕೋಶೆಂಟಿಂದ ಇಲ್ಲಿ ನ್ಯೂಮರೇಟರ್ ಏನಿತ್ತು ಬಿ ಅದನ್ನು ಗುಣಿಸೋದು. ಸೊ ಇದು ಈಕ್ವಲ್ ಟು ಏನು ಬಂತು ನನಗೆ? 2a ಪ್ಲಸ್ 5b/10 ಅಂತ ಬಂತು. ಸೊ ಆ ಥರ ಇದನ್ನು ನಾನು ಬರ್ಕೊಂಡ್ರೆ ಏನಾಗುತ್ತೆ? 2 × a ಅನ್ನೋ ಜಾಗದಲ್ಲಿ x-1 ಪ್ಲಸ್ ಬಿ ಅನ್ನೋ ಜಾಗದಲ್ಲಿ 5 × b ಅನ್ನೋ ಜಾಗದಲ್ಲಿ x-9 ಕೆಳಗಡೆ 10 ಅಂತ ಬಂತು. ಸೊ ಇದನ್ನು ನಾವು ಈ ಥರ ಎರಡೆರಡೇ ಎಕ್ಸ್ಪ್ರೆಷನ್ ಬಂದಾಗ ಯಾವಾಗಲೂ ನೋಡಿ ಇದು ಹೆಂಗಿದೆ ನೋಡಿ, ಇಲ್ಲಿ ಬಲಗಡೆ ಡಿನಾಮಿನೇಟರಿಂದ ಎಡಗಡೆ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿದ್ದೀನಿ, ಎಡಗಡೆ ಡಿನಾಮಿನೇಟರಿಂದ ಬಲಗಡೆ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿದ್ದೀನಿ. ಸೊ ಒಂಥರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಥರ ಮಾಡಿದ್ದೀವಿ. ಸೊ ಇಲ್ಲಿ ರೈಟ್ ಹ್ಯಾಂಡ್ ಡಿನಾಮಿನೇಟರ್ ಇಂಟು ಲೆಫ್ಟ್ ಹ್ಯಾಂಡ್ ನ್ಯೂಮರೇಟರ್ ಪ್ಲಸ್ ಲೆಫ್ಟ್ ಹ್ಯಾಂಡ್ ಡಿನಾಮಿನೇಟರ್ ಇಂಟು ರೈಟ್ ಹ್ಯಾಂಡ್ ನ್ಯೂಮರೇಟರ್. ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಅಂತಿಲ್ಲ, ಸೇಮ್ ಸೈಡ್ ಇದು. ವಿತಿನ್ ದಿ ಸೈಡ್ ಲೆಫ್ಟ್ ಹ್ಯಾಂಡ್ ನ್ಯೂಮರೇಟರ್ ಇಸ್ multiplied by right hand denominator. ಹಾಗೆ ಲೆಫ್ಟ್ ಹ್ಯಾಂಡ್ ಡಿನಾಮಿನೇಟರ್ ಮಲ್ಟಿಪ್ಲೈಸ್ ರೈಟ್ ಹ್ಯಾಂಡ್ ನ್ಯೂಮರೇಟರ್ ಡಿವೈಡೆಡ್ ಬೈ ಪ್ರಾಡಕ್ಟ್ ಆಫ್ ದಿ ಡಿನಾಮಿನೇಟರ್ಸ್. ಯಾವಾಗ LCM ಪ್ರಾಡಕ್ಟ್ ಥರನೇ ಬಂದಾಗ ಸಾಮಾನ್ಯ ಈ ಥರ ಲೆಕ್ಕದಲ್ಲಿ ಅದಿರುತ್ತೆ. ಒಂದ್ಸತಿ ಲೆಕ್ಕ ಮಾಡೋದು. ಇಲ್ಲ ಅಂತಂದರೆ a ಪ್ಲಸ್ ಬಿ ಅಂತ ಇಟ್ಕೊಂಡ್ಬಿಟ್ಟು ಏನು ಡಿನಾಮಿನೇಟರ್ ಇರುತ್ತೋ ಅದಕ್ಕೆ ಸ್ಟ್ಯಾಂಡರ್ಡ್ LCM ತಗೊಂಡು ಆ ಕೋಎಫಿಷಿಯೆಂಟ್ಸ್ ಕರೆಕ್ಟಾಗಿ ಕಂಡುಹಿಡಿದು a b ಅಂತ ಹಾಕ್ಕೊಂಡು ಆಮೇಲೆ a ಜಾಗದಲ್ಲಿ ಎಕ್ಸ್ಪ್ರೆಷನ್ನು b ಜಾಗದಲ್ಲಿ ಎಕ್ಸ್ಪ್ರೆಷನ್ ಬರೆದ್ರೆ ತಪ್ಪಾಗಲ್ಲ. ಈಗೇನು ಮಾಡೋದು? ಈ ಮೇಲ್ಗಡೆ ಎಕ್ಸ್ಪ್ರೆಷನ್ ಇದೆ 2 × x-1 ಪ್ಲಸ್ 5 × x-9 ಅನ್ನೋದು ಈ ಹಿಂದೆ ಮಾಡಿದ ಲೆಕ್ಕ ಥರದ ಎಕ್ಸ್ಪ್ರೆಷನ್ನಿಗೆ ಬಂತು. ಅಂದರೆ ಈ ಬೈನಾಮಿಯಲ್ x-1 ಅನ್ನೋದನ್ನು ಒಂದು 2ರಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ, x- ಅನ್ನೋ ಬೈನಾಮಿಯಲ್ನ 5ರಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಅದು ಮಲ್ಟಿಪ್ಲೈ ಮಾಡೋದು ನಮಗೆ ಗೊತ್ತಿದೆ. ಸೊ ಏನು ಮಾಡ್ತೀವಿ? ನ್ಯೂಮರೇಟರ್ಗೆ 2 × x 2x ಪ್ಲಸ್ ಇಂಟು ಮೈನಸ್ 2 × 1 1 2 ನೆಕ್ಸ್ಟ್ ಪ್ಲಸ್ 5ಇಂದ ಮಲ್ಟಿಪ್ಲೈ ಮಾಡೋದು ಸುಲಭ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 × x 5x. ಹಾಗೆ ನೆಕ್ಸ್ಟ್ ಟರ್ಮ್ಗೆ ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ 5 9 45. ಸೊ ನ್ಯೂಮರೇಟರ್ನ ಸಿಂಪ್ಲಿಫೈ ಮಾಡಿಬಿಟ್ಟು ಬಂತು. ಸೊ ಹೋದ ಸತಿ ಲೆಕ್ಕದಲ್ಲಿ ಒಂದು ಡಿನಾಮಿನೇಟರ್ ಇರಲಿಲ್ಲ ಸಿಂಪ್ಲಿಫಿಕೇಶನ್ಗೆ, ಈ ಸತಿ ಒಂದು ಡಿನಾಮಿನೇಟರ್ ಇದೆ 10 ಅಂತ ಇದೆ. ನೋ ಪ್ರಾಬ್ಲಮ್. ಓಕೆ, ಈಗೇನು ಮಾಡ್ತೀವಿ? ಎಕ್ಸ್ ಟರ್ಮು ಎರಡು ಕೂಡಿದ್ರೆ ಏನು ಬರುತ್ತೆ ನಮಗೆ? 2x 5x ಕೂಡಿದ್ರೆ 7x ಆಯ್ತು. 2x ಪ್ಲಸ್ 5x 7x. ಹಾಗೆ -2 -45 ಎರಡು ಒಂದೇ ಚಿಹ್ನೆ ಇದ್ದರೆ, ಎರಡು ಮೈನಸ್ ಇದ್ರೂ ಕೂಡೋದು, ಎರಡು ಪ್ಲಸ್ ಇದ್ರೂ ಕೂಡೋದು. ಕೂತ್ಬಿಟ್ಟು ಎರಡಕ್ಕೂ ಪ್ಲಸ್ ಇದ್ದರೆ ಪ್ಲಸ್ ಸೈನ್ ಇಡೋದು, ಎರಡಕ್ಕೂ ಮೈನಸ್ ಇದ್ದರೆ ಮೈನಸ್ ಇಡೋದು. ಸೊ -2 -45 ಅಂದರೆ 2 + 45 47. ಆದರೆ ಎರಡಕ್ಕೂ ಮೈನಸ್ ಸೈನ್ ಇದೆ, ಅದರಿಂದ ಮೈನಸ್ ಅಂತ ಇಟ್ಬಿಟ್ಟು ಡಿವೈಡೆಡ್ ಬೈ 10 ಅಂತ ಆಯಿತು. ಈಗ ನೋಡಿ, ಇವಾಗ ಲೆಫ್ಟ್ ಹ್ಯಾಂಡ್ ಸೈಡು ಸಿಂಪಲ್ ಆಗಿ 7x -47/10 ಈಕ್ವಲ್ಸ್ 3. ಲೆಫ್ಟ್ ಹ್ಯಾಂಡ್ ಸೈಡ್ ಫ್ರ್ಯಾಕ್ಷನ್ ಇದೆ, ಅದರಿಂದ ಡಿವೈಡೆಡ್ ಬೈ 1 ಅಂತ ಹಾಕೊಂಡ್ಬಿಟ್ಟು. ಸೊ ಈಗ ಲೆಫ್ಟ್ ಹ್ಯಾಂಡ್ ಸೈಡು ಒಂದು ಫ್ರ್ಯಾಕ್ಷನ್ನು,
ರೈಟ್ ಹ್ಯಾಂಡ್ ಸೈಡು ಫ್ರ್ಯಾಕ್ಷನ್ ಇದ್ದಾಗ ಒಂದೇ ಒಂದು ಲೈನಿನ ಎಕ್ಸ್ಪ್ರೆಷನ್ ಬರೋದಕ್ಕೆ ಇದೆಲ್ಲ ಇದು ನೋಡಿ, ಇದು ಸಿಂಗಲ್ ಲೈನ್ ಎಕ್ಸ್ಪ್ರೆಷನ್, ಇಲ್ಲಿ ಯಾವುದು ಡಿನಾಮಿನೇಟರ್ಗಳಿಲ್ಲ. ಆ ಥರ ಇದನ್ನು ನಾವು ಮಾಡ್ಕೋಬೋದು. ಹಂಗೆ ಬೈ ಕ್ರಾಸ್ ಮಲ್ಟಿಪ್ಲೈಯಿಂಗ್, ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್. ನೋಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೆಂಗಾಗುತ್ತೆ, ಇದರಿಂದ ಇದನ್ನು ಮಲ್ಟಿಪ್ಲೈ ಮಾಡೋದು, ಇದರಿಂದ ಇದನ್ನು ಮಲ್ಟಿಪ್ಲೈ ಮಾಡೋದು. ಓಕೆ, ಯಾತಕ್ಕೆ ಒಂದರಿಂದ ಇಲ್ಲಿಂದ ಎಡಗಡೆ ಎಕ್ಸ್ಟರ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಬಲಗಡೆ ಡಿನಾಮಿನೇಟರಿಂದ ಎಡಗಡೆದಿಂದ ಗುಣಿಸ್ಕೊಂಡ್ವಿ. ಹಾಗೆ ಬಲಗಡೆ ಅಂಕಿನ ಉಳಿಸ್ಕೊಳ್ಳೋಕ್ಕೆ ಎಡಗಡೆ ಡಿನಾಮಿನೇಟರಿಂದ ಬಲಗಡೆ ಗುಣಿಸ್ಕೊಂಡ್ವಿ. ಸೊ ಅವಾಗೇನಾಗುತ್ತೆ, ಇಲ್ಲಿ 7x - 47 × 1 ಅಂದರೆ 1 ಸೇಮ್ ಉಳಿಯುತ್ತೆ. ಈಕ್ವಲ್ಸ್ 3 × 10 ಆ ಕಡೆ ಹೋದರೆ 10 = 30 ಅಂತ ಆಗುತ್ತೆ. ಸೊ ಈಗೇನು ಮಾಡ್ಬೇಕು ನಾವು, ಒಂದು ಕಡೆಗೆ ಎಕ್ಸ್ ಇಟ್ಕೋಬೇಕು, ಇನ್ನೊಂದು ಕಡೆಗೆ ಅಂಕಿ ಜೋಡಿಸ್ಬೇಕು. ಅದಕ್ಕೆ ಏನು ಮಾಡೋದು, ರೈಟ್ ಹ್ಯಾಂಡ್ ಸೈಡಲ್ಲಿ ಯಾವುದೇ ಎಕ್ಸ್ ಟರ್ಮ್ ಇಲ್ಲ, ಆದ್ದರಿಂದ ಎಕ್ಸ್ ಟರ್ಮ್ ಟ್ರಾನ್ಸ್ಪೋಸಿಂಗ್ ಇಲ್ಲ. ಆದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಒಂದು ಅಂಕಿ ಇದೆ, ರೈಟ್ ಹ್ಯಾಂಡ್ ಸೈಡಲ್ಲೂ ಅಂಕಿ ಇದೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅಂಕಿನ ರೈಟ್ ಹ್ಯಾಂಡ್ ಸೈಡಿಗೆ ಟ್ರಾನ್ಸ್ಪೋಸ್ ಮಾಡೋದು. ಸೊ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ, ಈ ಕಡೆಗೆ -47 ವಿಲ್ ಬಿಕಮ್ +47 ಆಯಿತು ಅಂತಂದರೆ ನಮಗೇನು ಎಕ್ಸ್ಪ್ರೆಷನ್ ಬರುತ್ತೆ, ಎಡಗಡೆಗೆ 7x ಉಳಿಯುತ್ತೆ, ಬಲಗಡೆಗೆ -47 ಆ ಕಡೆ 30 ಇದೆ, -47 ಆ ಕಡೆ ಹೋದರೆ +47 ಆಗುತ್ತೆ, ಈಕ್ವಲ್ಸ್ 77 ಡಿವೈಡೆಡ್ ಬೈ 1. ಇಲ್ಲೂ 7 ಡಿವೈಡೆಡ್ ಬೈ 1 ಅಂತ ಆಯಿತು. ಮತ್ತೆ ಏನು ಮಾಡ್ಬೇಕು ನಾವು, ಎಕ್ಸಿನ ಕೋಎಫಿಷಿಯಂಟ್ ಮಲ್ಟಿಪ್ಲಿಕೇಶನ್ ಆದ್ದರಿಂದ ಅಗೈನ್ ವಿ ವಿಲ್ ರೆಸಾರ್ಟ್ ಟು cross multiplication. Numerator will go to denominator, so that we will have, therefore x equals 77 by 7. 7 11 77, so 11. Therefore x equals 11 is the solution. ಅಂದ್ರೆ ಇಸ್ ದಿ ಸೊಲ್ಯೂಷನ್ ಅಂತ ಪ್ರತಿ ಲೆಕ್ಕದಲ್ಲೂ ಬರಿತಾ ಇದ್ದೀನಲ್ಲ ನೀವು. ಆಮೇಲೆ ನಾನು ಈ ನೋಟ್ಸ್ ಕಳಿಸಿದ್ಮೇಲೆ ಹೋಮ್ವರ್ಕಲ್ಲಿ ವೆರಿಫೈ ಮಾಡಬೇಕು. ಏನು ಹಂಗಂದ್ರೆ ಸೊಲ್ಯೂಷನ್ ಅಂದರೆ, ಎಕ್ಸ್ ಅನ್ನೋದನ್ನು ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ಇಟ್ ಶುಡ್ ಬಿಕಮ್ ಅನ್ ಐಡೆಂಟಿಟಿ ಅಂತ. ಇಲ್ಲೇ ಸುಮ್ಮನೆ ಬಾಯಲ್ಲಿ ನೋಡಿ, ಇವಾಗ ಎಕ್ಸ್ ಅನ್ನೋದು 11 ಹಾಕಿದ್ರೆ 11 - 1 10, 10/5 ಅಂತಂದರೆ 2 ಆಗುತ್ತೆ ಇದು. ಇಲ್ಲಿ 11 - n 9 ಅಂದರೆ 2, 2/2 ಅಂದರೆ 1. ಸೊ 2 + 1 = 3 ಅಂತ ಬಂದ್ಬಿಡುತ್ತೆ. ಸೊ ದಟ್ ಮೀನ್ಸ್ ಅವರ್ ಆನ್ಸರ್ ಈಸ್ ಕರೆಕ್ಟ್ ಅಂತ ಆಯಿತು. ಓಕೆ, ಸೊ ನೆಕ್ಸ್ಟು ಇನ್ನೊಂದು ಲೆಕ್ಕ ಮಾಡೋಣ, ಇನ್ನೊಂದು ಸ್ವಲ್ಪ ದೊಡ್ಡ ಲೆಕ್ಕ ಮಾಡೋಣ. ಓಕೆ, ಯಾತಿಗೆ ದೊಡ್ಡ ಲೆಕ್ಕ ಅಂದರೆ ಇನ್ನೇನಿಲ್ಲ, ಅದರೊಳಗಡೆನೇ 2-3 ಸ್ಟೆಪ್ ಹಿಂದೆ ನೀವು ಏನೇನು ಮಾಡಿದ್ರೋ ಆ ಥರದ ಅಡಿಷನಲ್ ಲೆಕ್ಕಗಳು ಬರ್ತಾ ಹೋಗುತ್ತೆ ಅಷ್ಟೇ. ಸೊ ದರ್ ಈಸ್ ನಥಿಂಗ್ ವೆರಿ ಡಿಫಿಕಲ್ಟ್ ಅಬೌಟ್ ದಮ್. ಸಾಲ್ವ್. ಮತ್ತೆ ಅದೇ ಥರನೇ ಲೆಕ್ಕ ಈ ಸತಿ ಏನಾಗಿದೆ, ಎಡಗಡೆನೂ ಒಂದು ಫ್ರ್ಯಾಕ್ಷನಲ್ ಎಕ್ಸ್ಪ್ರೆಷನ್ ಟರ್ಮು, ಬಲಗಡೆನೂ ಒಂದು ಫ್ರ್ಯಾಕ್ಷನಲ್ ಎಕ್ಸ್ಪ್ರೆಷನ್ ಟರ್ಮು ಇದ್ಕೊಳ್ಳಿ, ನೋ ಪ್ರಾಬ್ಲಮ್. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಸಿಂಪ್ಲಿಫಿಕೇಶನ್ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತೀನಿ, ಯಾಕೆಂತಂದರೆ ಒಂದ್ಸತಿ ಮಾಡಿಬಿಟ್ಟಿದ್ದಾರೆ ನೀವು. ಸೊ LHS ಸಿಂಪ್ಲಿಫಿಕೇಶನ್. ಸೊ ಏನಾಗುತ್ತೆ ಈಗ ಇಲ್ಲಿ 11 - 6x ನಾವು ಬರಿಬೇಕಾದ್ರೆ ಹೆಚ್ಚು ಕಮ್ಮಿ ಆಗ್ಬಿಡ್ಬೋದು, ಅದಕ್ಕೋಸ್ಕರ ಬ್ರ್ಯಾಕೆಟ್ ಹಾಕೊಳ್ಳೋದು ಕಲ್ತ್ಕೊಂಡ್ರೆ ಭಾಳ ಬೆಸ್ಟ್. ಡಿವೈಡೆಡ್ ಬೈ 5 -9 - 7x by 2 ಇಷ್ಟಾಯ್ತು. ನೋಡಿ, ಇದೆಲ್ಲ ಬರಿಬೇಕಾದ್ರೆ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಈ ಮೈನಸ್ ಅನ್ನೋ ಟರ್ಮು ಈ ಫಸ್ಟ್ ಫ್ರ್ಯಾಕ್ಷನ್ ಮೈನಸ್ ಸೆಕೆಂಡ್ ಫ್ರ್ಯಾಕ್ಷನ್ ಅಂತ, ಒಂದು ಫ್ರ್ಯಾಕ್ಷನಲ್ಲಿ ಇನ್ನೊಂದು ಫ್ರ್ಯಾಕ್ಷನ್ ಕಳೀತಾ ಇದ್ದೀವಿ, ಆ ಅರ್ಥ ಕರೆಕ್ಟಾಗಿ ಬರೋಂಗೆ ಆಗ್ಬೇಕಾದ್ರೆ ಫ್ರ್ಯಾಕ್ಷನ್ನಿನ
ಮಧ್ಯ ಈ ಡಿವೈಡಿಂಗ್ ಲೈನ್ ಹಾಕ್ತೀವಲ್ಲ, ಇದಕ್ಕೆ ಫ್ರಾಕ್ಷನ್ ಬಾರ್ ಅಂತ ಕರಿತೀವಿ. ಆ ಫ್ರಾಕ್ಷನ್ ಬಾರು ಒಂದು ಫ್ರಾಕ್ಷನಿಂದ ಇನ್ನೊಂದು ಫ್ರಾಕ್ಷನ್ ಕಳಿಯೋದು ಕೂಡೋದು, ಆ ಪ್ಲಸ್ಸು ಮೈನಸ್ ಸೈನು ಅವೆಲ್ಲ ಒಂದೇ ಲೆವೆಲಲ್ಲಿ ಇರಬೇಕು. ಫ್ರಾಕ್ಷನ್ ಬಾರ್ ಮೈನಸ್ ಅಥವಾ ಪ್ಲಸ್ ಸೈನ್ ಆಫ್ ಅನದರ್ ಫ್ರಾಕ್ಷನ್ ಅದೆಲ್ಲ ಒಂದು ಲೈನ್ ಇರಬೇಕು. ನ್ಯೂಮರೇಟರ್ ಆಫ್ ಈಚ್ ಫ್ರಾಕ್ಷನ್ ಶುಡ್ ಬಿ ಎಟ್ ದಿ ಸೇಮ್ ಲೆವೆಲ್. ಡಿನಾಮಿನೇಟರ್ ಆಫ್ ಈಚ್ ಫ್ರಾಕ್ಷನ್ ಶುಡ್ ಬಿ ಎಟ್ ದಿ ಸೇಮ್ ಲೆವೆಲ್. ಅದೇ ಥರನೇ ಬರಿಬೇಕು. ಈ ಮೈನಸ್ ತೊಗೊಂಡೋಗ್ಬಿಟ್ಟು ಮೇಲೆ ಬರೆದ್ಬಿಟ್ರೆ ನ್ಯೂಮರೇಟರ್ನಲ್ಲಿ ಕಳಿಬೇಕಾ ಅಂತ ಅನ್ಸ್ಬಿಡುತ್ತೆ. ಮೈನಸ್ ತೊಗೊಂಡೋಗಿ ಕೆಳಗಡೆ ಬರೆದ್ಬಿಟ್ರೆ ಡಿನಾಮಿನೇಟರ್ ಕಳಿಬೇಕಾ ಅನ್ಸ್ಬಿಡುತ್ತೆ. ಅವೆಲ್ಲ ಆಗಬಾರ್ದು. ಒಂದು ಫ್ರಾಕ್ಷನಲ್ಲಿ ಇನ್ನೊಂದು ಫ್ರಾಕ್ಷನ್ ಕಳಿತಾ ಇದ್ದೀವಿ ಅನ್ನೋ ಥರನೇ ಇರಬೇಕು. ಓಕೆ, ಸೊ ಈಗೇನು ಮಾಡೋದು ಇದಕ್ಕೆ? ಅವಾಗ ನನಗೇನೆ LCM ತಗೊಳ್ತೀವಿ 5 × 2. ಸೊ ಈಗ ನಾನು AB ಅಂತ ಹಾಕ್ತಿಲ್ಲ, ಈಗಾಗಲೇ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀರಾ. ಸೊ ಆ ಥರ ಇವಾಗ ಆಗಿದ್ರಿಂದ ಫಸ್ಟ್ ಟರ್ಮಿನ ಡಿನಾಮಿನೇಟರಿಂದ LCM ಡಿವೈಡ್ ಮಾಡಿದ್ರೆ 2 ಅನ್ನೋ ಕೋಎಫಿಷಿಯಂಟ್ ಬರುತ್ತೆ. ಸೊ ಆ 2 ಅನ್ನೋ ಕೋಎಫಿಷಿಯಂಟು ಅಲ್ಲಿರೋ ಮೇಲಿರೋ ಟರ್ಮ್ ಕಂಪ್ಲೀಟ್ 11 - 6x ಅನ್ನೋದನ್ನ ಗುಣಿಸ್ಬೇಕು. ಅಲ್ಲಿ AB ಅಂತ ಫಸ್ಟ್ ಅರ್ಥ ಆಗಲಿ ಅಂತ ಬರ್ಕೊಂಡ್ವಿ. ಈಗ ಅರ್ಥ ಆಗೋಗ್ಬಿಟ್ಟಿದೆ, ಜಾಣರಾಗಿದ್ದೀವಿ. ಈಗ ಅದಕ್ಕೆ ಡೈರೆಕ್ಟಾಗೆ ಬರ್ಕೋತಾ ಇದ್ದೀವಿ 11 - 6x ಅಂತ. ಒಂದು ಫ್ರಾಕ್ಷನ್ ಆದಮೇಲೆ ಇನ್ನೊಂದು ಫ್ರಾಕ್ಷನ್ ಮಧ್ಯೆ ಏನಿದೆಯೋ ಸೈನ್ ಅದನ್ನೇ ಹಾಕೋದು. ಮೈನಸ್ ಇದ್ದರೆ ಮೈನಸ್, ಪ್ಲಸ್ ಇದ್ದರೆ ಪ್ಲಸ್. ಅದಾದಮೇಲೆ ನೆಕ್ಸ್ಟ್ ಫ್ರಾಕ್ಷನ್ ಇಲ್ಲಿರೋ ಡಿನಾಮಿನೇಟರ್ ಯಾರು? 2. ಅದರಿಂದ ಈ LCM ಬಂದಿದೆಯಲ್ಲ ಅದನ್ನು ಡಿವೈಡ್ ಮಾಡಿದ್ರೆ ಅಂದರೆ 5 × 2 ಇಫ್ ಇಟ್ ಈಸ್ ಡಿವೈಡೆಡ್ ಬೈ 2, ಅದನ್ನು 2ರಿಂದ ಭಾಗಿಸಿದ್ರೆ 2 ಕ್ಯಾನ್ಸಲ್ ಆಗಿ 5 ಉಳಿಯುತ್ತೆ. ಆ ಉಳಿದಿದ್ದ ಕೋಶಂಟ್ ಏನು 5 ಅಂತ ಬಂತು. ಅದರಿಂದ ಆ ಎರಡನೇ ಫ್ರಾಕ್ಷನ್ನಿನ ನ್ಯೂಮರೇಟರ್ನ ಗುಣಿಸ್ಬೇಕು. ನ್ಯೂಮರೇಟರ್ ಒಂದು ಟರ್ಮ್ ಅಲ್ಲ, ಇಟ್ ಈಸ್ ಅ ಬೈನಾಮಿಯಲ್. 2 ಟರ್ಮ್ ಇರೋದು, ಅದಷ್ಟು ಸೇರಿ ಅದಕ್ಕೆ ಬ್ರ್ಯಾಕೆಟ್ ಹಾಕಬೇಕು. ಯಾಕೆ 5 ಅದಷ್ಟನ್ನು ಗುಣಿಸ್ಬೇಕು ಅಂತ. ಸೊ ಈಗ ಯು ಆರ್ ನೌ ರೆಡಿ ವಿತ್ ದಿ ಸಿಂಪ್ಲಿಫಿಕೇಶನ್. ಅಭ್ಯಾಸ ಆದಮೇಲೆ ಹಿಂಗೆ 2 ಟರ್ಮ್ ಎಲ್ಲ ಇದ್ದರೆ ಸುಮ್ಮನೆ ಮೈಂಡಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡೋದು. 2 × 11 - 6 - 5 × 9 - 7 5 × 2 ಅಂತ ಅಭ್ಯಾಸ ತುಂಬ ಲೆಕ್ಕ ಮಾಡಿದ್ಮೇಲೆ, ಪ್ರಾಕ್ಟೀಸ್ ಆದಮೇಲೆ ಸ್ಟ್ರೈಟಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಸೊ ಈಗೇನು ಮಾಡೋದು? ಮತ್ತೆ ಡಿಸ್ಟ್ರಿಬ್ಯೂಷನ್ ಲಾ ಉಪಯೋಗಿಸೋದು, ಸಿಂಪ್ಲಿಫೈ ಮಾಡೋದು. ಸಿಂಪ್ಲಿಫೈ ಹೆಂಗೆ ಮಾಡೋದು? 2ರಿಂದ 11 6x ಗುಣಿಸೋದು. 2 11 22. 2ರಿಂದ ಪ್ಲಸ್ ಇದೆ, 6x ಇಂದ ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್. 2 6 12x ಆಯ್ತು. ಈಗ ನೆಕ್ಸ್ಟು -5 ಇಂದ 9 - 7x ಎರಡನ್ನು ಗುಣಿಸೋದು. ಸೊ ಮೈನಸ್ ಇಂಟು 9 ಇಂದ ಇರೋ ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್, 5 9 45. ನೆಕ್ಸ್ಟು 7x ಇಂದ ಮೈನಸ್ಸು, 5ರಿಂದ ಮೈನಸ್ಸು, ಮೈನಸ್ ಇಂಟು ಮೈನಸ್ ಪ್ಲಸ್, 5 7 35x ಅಂತ ಹಾಕೋದು. ಡಿವೈಡೆಡ್ ಬೈ 10 ಆಯ್ತು. ಈಗ 5 ರಲ್ಲಿ 10 ಹೋಲ್ಸತಿ ಥರನೇ ಇತ್ತು, ಹಂಗಾಗಿ 10 ಬಂದಿದೆ, ಏನು ಪರವಾಗಿಲ್ಲ. ಈಗ ಎಕ್ಸ್ಗಳನ್ನು ಒಂದು ನೋಡೋದು, ಈ ಅಂಕಿಗಳನ್ನ ಇನ್ನೊಂದು ನೋಡೋದು. ಸೊ ಎಕ್ಸ್ ಹಿಂದೆ ಒಂದು ಟರ್ಮು 35 ಪ್ಲಸ್ ಇದೆ, ಇನ್ನೊಂದು ಟರ್ಮು 12 ಮೈನಸ್ ಇದೆ. ಸೊ ಆ ಥರ ಒಂದು ಟರ್ಮಿನ ಕೋಎಫಿಷಿಯೆಂಟ್ಸ್ ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದರೆ ಒಂದು ಕೋಎಫಿಷಿಯೆಂಟಲ್ಲಿ ಇನ್ನೊಂದು ಕೋಎಫಿಷಿಯೆಂಟ್ ಕಳಿಬೇಕು. ದೊಡ್ಡದ್ರಲ್ಲಿ ಚಿಕ್ಕದನ್ನು ಕಳಿಯೋದು. ಸೊ 35ರಲ್ಲಿ 12 ಹೋದರೆ, 5ರಲ್ಲಿ 2 ಹೋದರೆ 3, 3ರಲ್ಲಿ 1 ಹೋದರೆ 2. ಆದರೆ ನಮಗಿರೋದು ಸೈನ್ ಯಾವುದಕ್ಕಿದೆ? ಚಿಕ್ಕದಕ್ಕೆ ಮೈನಸ್ ಇದೆ, ದೊಡ್ಡದಕ್ಕೆ ಪ್ಲಸ್ ಇದೆ, ಆದ್ದರಿಂದ ಇದು ಪ್ಲಸ್ ಅಂತ ಬರುತ್ತೆ. ಸೊ ಅಲ್ಲಿಗೆ ಪ್ಲಸ್ 23x ಅಂತ ಆಯಿತು. ಹಾಗೇನೇ ಅಂಕಿಗಳಲ್ಲೂ 45ಕ್ಕೆ ಮೈನಸ್ ಇದೆ, 22ಕ್ಕೆ ಪ್ಲಸ್ ಇದೆ. ಸೊ ಒಂದು ಅಂಕಿ ಪ್ಲಸ್ಸು, ಒಂದು ಅಂಕಿ ಮೈನಸ್ ಇದೆ, ಒಂದರಲ್ಲಿ ಇನ್ನೊಂದು ಕಳಿಬೇಕು. ದೊಡ್ಡ ಅಂಕಿನಲ್ಲಿ ಚಿಕ್ಕ ಅಂಕಿ ಕಳಿಬೇಕು. ದೊಡ್ಡ ಅಂಕಿ ಹಿಂದೆ ಮೈನಸ್ ಸೈನ್ ಇದೆ, ಇದ್ಕೊಳ್ಳಿ. ಕಳಿಬೇಕಾದ್ರೆ ದೊಡ್ಡ ಅಂಕಿನಲ್ಲಿ ಕಳೀರಿ ಚಿಕ್ಕ ಅಂಕಿನ. 5ರಲ್ಲಿ 2 ಹೋದರೆ 3, 4ರಲ್ಲಿ 2 ಹೋದರೆ 2. ದೊಡ್ಡ ಅಂಕಿಗೆ ಏನು ಸೈನ್ ಇದೆ ಅದನ್ನು ಹಾಕಿ -23. ಸೊ ಈಗ ಯು ಆರ್ ರೆಡಿ ವಿತ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್ ಎಕ್ಸ್ಪ್ರೆಷನ್ ಸಿಂಪ್ಲಿಫಿಕೇಶನ್. ಏನು ಬಂದಿದೆ? 23x - 23 ಅಂತ ಬಂತು. ಡಿವೈಡೆಡ್ ಬೈ, ಮರಿಬಾರ್ದದು, ಮರ್ತೋಗ್ಬಿಟ್ರೆ ಕಷ್ಟ, ಡಿವೈಡೆಡ್ ಬೈ 10 ಅಂತ ಬಂತು. ಈಗ ರೈಟ್ ಹ್ಯಾಂಡ್ ಸೈಡ್ ಎಕ್ಸ್ಪ್ರೆಷನ್ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋದು. ಅದಕ್ಕೇನು ಇಲ್ಲೇ ಬರ್ಕೊಂಬಿಡೋಣ. ಏಕೆ? ಒಂದೇ ಒಂದು ಟರ್ಮ್ ಇದೆ ನಾವು ಸಿಂಪ್ಲಿಫೈ ಮಾಡೋದಕ್ಕೆ. ಸೊ ಏನಿದೆ? 5ರಿಂದ x - 1 ಗುಣಿಸ್ಬೇಕು. ಸೊ 5ರಿಂದ x ಗುಣಿಸ್ಬೇಕಾದ್ರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್, 5 ಇಂಟು x 5x ಅಂತ ಬಂತು. ಹಾಗೆ 5ರಿಂದ -1 ಗುಣಿಸ್ಬೇಕಾದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್, 5 1 5 ಡಿವೈಡೆಡ್ ಬೈ 6.
ಸೊ ಅಲ್ಲಿಗೆ ಈಗ ನೋಡಿ, ಇವಾಗ ನಮಗೆ ಎರಡೂ ಕಡೆಗೆ ಫ್ರಾಕ್ಷನ್ ಟರ್ಮ್ಸ್ ಬಂತು. ಹಿಂದಿನ ಲೆಕ್ಕದ ಥರನೇ ಎರಡೂ ಕಡೆಗೆ ಫ್ರಾಕ್ಷನ್ ಟರ್ಮ್ಸ್ ಬಂತು. ಆದರೆ ಹೋದ ಸತಿ ಎಡಗಡೆ ಮಾತ್ರ ಆಲ್ಜಿಬ್ರಾಯಿಕ್ ವೇರಿಯಬಲ್ ಇರೋ ಟರ್ಮು ಇತ್ತು ಫ್ರಾಕ್ಷನಲ್ಲಿ, ರೈಟ್ ಹ್ಯಾಂಡ್ ಸೈಡಲ್ಲಿ ಆಲ್ಜಿಬ್ರಾಯಿಕ್ ಟರ್ಮ್ ಇರೋದು ಇರಲಿಲ್ಲ. ಆದರೆ ಈ ಸತಿ ಲೆಕ್ಕದಲ್ಲಿ ಎಡಗಡೆ ಟರ್ಮಲ್ ಫ್ರಾಕ್ಷನಲ್ಲೂ ಆಲ್ಜಿಬ್ರಾಯಿಕ್ ಟರ್ಮ್ ಇದೆ, ಬಲಗಡೆ ಫ್ರಾಕ್ಷನಲ್ಲೂ ಆಲ್ಜಿಬ್ರಾಯಿಕ್ ವೇರಿಯಬಲ್ ಎಕ್ಸ್ ಇದೆ. ಇರಲಿ, ಆದರೆ ಪ್ರೊಸೀಜರ್ ರಿಮೈನ್ಸ್ ದಿ ಸೇಮ್. ಏನು ಪ್ರೊಸೀಜರು? ಲೆಫ್ಟ್ ಹ್ಯಾಂಡ್ ಸೈಡ್ ಡಿನಾಮಿನೇಟರಿಂದ ರೈಟ್ ಹ್ಯಾಂಡ್ ಸೈಡ್ ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡೋಣ. ಹಾಗೆ ರೈಟ್ ಹ್ಯಾಂಡ್ ಸೈಡ್ ಡಿನಾಮಿನೇಟರಿಂದ ಲೆಫ್ಟ್ ಹ್ಯಾಂಡ್ ಸೈಡ್ ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡೋಣ. ಯಾಕೆ? ಎಲ್ಲ ನ್ಯೂಮರೇಟರ್ ಕಳಿಸ್ಬಿಟ್ರೆ ನಮಗೆ ಸಿಂಗಲ್ ಲೈನ್ ಎಕ್ಸ್ಪ್ರೆಷನ್ಸ್ ಬರುತ್ತೆ. ದಟ್ ಮೀನ್ಸ್ ವಿ ವಿಲ್ ಬಿ ರಿಮೂವಿಂಗ್ ದಿ ಎಫೆಕ್ಟ್ ಆಫ್ ಫ್ರಾಕ್ಷನ್ಸ್. ಆ ಥರ ಬರುತ್ತೆ. ಸೊ ವಿ ವಿಲ್ ರೈಟ್ ಬೈ, ಒಂದು ನಿಮಿಷ, by cross multiplication ಓಕೆ, ಇಲ್ಲಿ ನೋಡಿ, ಈಗ ಯಾವಾಗಲೂ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಇದೆಲ್ಲ ಕೇರ್ಫುಲ್ ಆಗಿ ಮಾಡೋದು. ಮೇಲ್ಗಡೆ ಎಡಗಡೆ ನ್ಯೂಮರೇಟರಲ್ಲಿ ಇಟ್ ಇಸ್ ಎನ್ ಎಕ್ಸ್ಪ್ರೆಷನ್ ಕಂಟೈನಿಂಗ್ ವೇರಿಯಬಲ್ ಎಕ್ಸ್ ಆಸ್ ವೆಲ್ ಆಸ್ ಎ ನ್ಯೂಮರಿಕಲ್ ಕೋಎಫಿಷಿಯಂಟ್. ಸೊ ಅದಷ್ಟನ್ನು ಈ ರೈಟ್ ಹ್ಯಾಂಡ್ ಸೈಡ್ ಡಿನಾಮಿನೇಟರ್ನ ಅಂಕಿ ಗುಣಿಸ್ಬೇಕು. ಆದ್ದರಿಂದ ನಾವೇನು ಮಾಡಬೇಕು, 6ರಿಂದ ಏನು ಗುಣಿಸ್ಬೇಕಾಗಿದೆ ಅದಷ್ಟನ್ನು ಬ್ರ್ಯಾಕೆಟಲ್ಲಿ ಇಡಬೇಕು. 23x ಗುಣಿಸ್ಬೇಕು 6 ಅನ್ನೋದು, -23 ಗುಣಿಸ್ಬೇಕು. ಆವಾಗ ಅದರಿಂದ 23x ಮತ್ತು -23 ಎರಡನ್ನೂ ನಾವು ಬ್ರ್ಯಾಕೆಟಲ್ಲಿ ಇಡಬೇಕು. ಆವಾಗ 6 ಎರಡನ್ನೂ ಗುಣಿಸ್ಬೇಕು ಅನ್ನೋದನ್ನು ಕರೆಕ್ಟಾಗಿ ಸೂಚಿಸ್ದಂಗೆ ಆಗುತ್ತೆ. ಈಕ್ವಲ್ಸ್ ಇಲ್ಲೂ ಹಾಗೆ, ಈ 10 ಅನ್ನೋದು 5x ಗುಣಿಸ್ಬೇಕು, -5 ಗುಣಿಸ್ಬೇಕು. ಅದರಿಂದ 10 × 5x - 5. ಈಗ ನೋಡಿ, ಇವಾಗ ಸಿಂಗಲ್ ಲೈನ್ ಎಕ್ಸ್ಪ್ರೆಷನ್ ಆಗೋಯ್ತು. ಫಸ್ಟ್ ಲೆಕ್ಕ ಮಾಡಿದ್ವಲ್ಲ ಆ ಥರ ಲೆಕ್ಕಕ್ಕೆ ಬಂದ್ಬಿಡ್ತು. 6ರಿಂದ ಇವೆಷ್ಟನ್ನು ಮಲ್ಟಿಪ್ಲೈ ಮಾಡೋದು, 10ರಿಂದ ಇವೆಷ್ಟು ಮಲ್ಟಿಪ್ಲೈ ಮಾಡೋದು, ಎಕ್ಸ್ ಎಲ್ಲ ಒಂದು ಕಡೆ ತರೋದು, ಅಂಕಿ ಇನ್ನೊಂದು ಕಡೆ ತೊಗೊಂಡೋಗೋದು, ಅಷ್ಟೇ ಇವಾಗ. ಸೊ ಈಗ 6 × 23x ಪ್ಲಸ್ ಇಂಟು ಪ್ಲಸ್ ಪ್ಲಸ್ 23x ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 6 × 23 ಈಸ್ ಈಕ್ವಲ್ ಟು 10ರಿಂದ ಗುಣಿಸ್ಬೇಕು, 10 × 50 x, ಹಾಗೆ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 10 × 50. ಓಕೆ, ಈ 6ನ್ನ 23ರಿಂದ ಗುಣಿಸಿದ್ರೆ ಏನು ಬರುತ್ತೆ? 6 × 3 = 18, 6 × 12 = 13. ಓಕೆ, 6 × 2 = 12, 6 × 3 = 18, 6 × 2 = 13, 138 ಅಂತ ಬಂತು. ಓಕೆ, ಬರಲಿ, ಏನು ತೊಂದರೆ ಇಲ್ಲ, ನಮ್ಗೆ ಇಲ್ಲಿ 138x ಆಯಿತು. ಈಗೇನು ಮಾಡ್ಬೇಕು ನಾವು? ವಿ ಹ್ಯಾವ್ ಟು ಟ್ರಾನ್ಸ್ಪೋಸ್ x ಆನ್ ಒನ್ ಸೈಡ್ ಆ್ಯಂಡ್ ದಿ ಅದರ್ ವ್ಯಾಲ್ಯೂಸ್ ಆನ್ ದಿ ಅದರ್ ಸೈಡ್. ಈಗ ನೋಡಿ, ಇಲ್ಲಿ ಬೈ ಟ್ರಾನ್ಸ್ಪೋಸಿಂಗ್ ಅಂತ ಬರೆಯೋಣ. ಇವಾಗ ಹಿಂದಿನ ಲೆಕ್ಕದಲ್ಲೆಲ್ಲ ನಾನು ಟ್ರಾನ್ಸ್ಪೋಸ್ ಹೇಗೆ ಮಾಡೋದು ಅನ್ನೋಕ್ಕೆ ಆರೋ ಎಲ್ಲ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ನೀವು ಎಕ್ಸ್ಪರ್ಟ್ ಆದಮೇಲೆ ಸುಮ್ಮನೆ ಇಷ್ಟೇ, ಬೈ ಟ್ರಾನ್ಸ್ಪೋಸಿಂಗ್ 138x ಇಲ್ಲಿದೆ, ಆ ಕಡೆಯಿಂದ +50x ಈ ಕಡೆ ಬಂದರೆ -50x ಆಯಿತು. ಓಕೆ, ಈಕ್ವಲ್ಸ್ ಅಲ್ಲಿ -50 ಇದೆ, ಈ ಕಡೆ -138 ಆ ಕಡೆಗೆ ಹೋದ್ರೆ ಏನಾಗುತ್ತೆ? +138 ಆಗುತ್ತೆ. ಸೊ ಈಗ ನೋಡಿ, ಇಲ್ಲಿ 138 - 50, 8, 13 5 ಹೋದರೆ 8, 88x ಅಂತ ಆಯಿತು. ಈಕ್ವಲ್ಸ್ ಇಲ್ಲೂ 138ರಲ್ಲಿ 50 ಹೋದರೆ ಸೇಮ್ ಹೋದನು 88 ಅಂತ ಬಂದ್ಬಿಡುತ್ತೆ. ಮತ್ತೇನು ಮಾಡೋದು ನಾವು? ಇಲ್ಲಿ ಕೋಎಫಿಷಿಯಂಟ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡೋದು. ದೇರ್ಫೋರ್ ಈಗೇನು ಬರೀತೀವಿ ನಾವು? ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್
we get x equals ರೈಟ್ ಹ್ಯಾಂಡ್ ಸೈಡ್ ನ್ಯೂಮರೇಟರ್ನಲ್ಲಿ 8 ಇದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಎಕ್ಸ್ ಕೋಎಫಿಷಿಯಂಟ್ ನ್ಯೂಮರೇಟರ್ ಡಿನಾಮಿನೇಟರಿಗೆ ಬಂದ್ಬಿಡುತ್ತೆ, ಇದು ಇಲ್ಲಿಗೆ ಬರುತ್ತೆ. ಸೊ ಅದೇನಾಗುತ್ತೆ, 88 and 88 ಕಾಮನ್ ಫ್ಯಾಕ್ಟರ್ಸ್ ಕ್ಯಾನ್ಸಲ್, ಗಿವಿಂಗ್ ನೋಡಿ ಅಡಿಷನ್ ಸಬ್ಟ್ರಾಕ್ಷನ್ ಅಲ್ಲಿ ಸೇಮ್ ಟರ್ಮ್ನ ಕಳೆದ್ರೆ 0 ಬರುತ್ತೆ, ಮಲ್ಟಿಪ್ಲಿಕೇಶನ್ ಡಿವಿಷನ್ ಅಲ್ಲಿ ಸೇಮ್ ಕಾಮನ್ ಫ್ಯಾಕ್ಟರ್ಸ್ ನಿಂದ ಡಿವೈಡ್ ಮಾಡಿದ್ರೆ 1 ಬರುತ್ತೆ. Therefore, x equals 1 is the solution. Okay. ಈಗಲೂ ಅಷ್ಟೇ ನೋಡಿ, x equals 1 ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. x equals 1 ಅಂದರೆ ಇದು 11 - 6 5/5 ಅಂದರೆ 1 ಅಂತ ಬಂತು. ಹಾಗೆ 7x 7 into x ಅಂದರೆ 1, 7x ಅಂದರೆ 7 ಆಯಿತು, 9ರಲ್ಲಿ 7 2/2 1, 1 - 1 0 ಆಯಿತು ಲೆಫ್ಟ್ ಹ್ಯಾಂಡ್ ಸೈಡ್. ರೈಟ್ ಹ್ಯಾಂಡ್ ಸೈಡ್ ಏನು ಬರುತ್ತೆ ನೋಡೋಣ. x equals 1 ಇದೆ, 1 - 1 ಅಂದರೆ 0, 5/6 into 0, anything multiplied by 0 is 0, so 0 equals 0. ಕರೆಕ್ಟ್, ಅವರ್ ಆನ್ಸರ್ ಈಸ್ ಕರೆಕ್ಟ್ ಅಂತ ಆಯಿತು. ಓಕೆ, ಸೊ ಇನ್ನೊಂದು ಲೆಕ್ಕ ಹಾಕ್ಬಿಟ್ಟು ಜಸ್ಟ್ ಒಂದು ಬೇಸಿಕ್ ಸಿಂಪ್ಲಿಫಿಕೇಶನ್ ಮಾಡಿ I will leave it to you and then you should complete it. Okay. ಎರಡೂ ಕಡೆಗೆ ಸಿಂಪ್ಲಿಫಿಕೇಶನ್ ಇರೋ ಥರದ ಲೆಕ್ಕ ಒಂದು ಮಾಡೋಣ. into solve. ಈಗ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎಲ್ಲ ಥರ ಟರ್ಮ್ಸು ಇದೆ. ಒಂದು ಅಂಕಿ ಇದೆ, ಒಂದು ಫ್ರ್ಯಾಕ್ಷನ್ ಟರ್ಮು, ಅದರೊಳಗೆ ನ್ಯೂಮರೇಟರ್ನಲ್ಲಿ ಬೈನಾಮಿಯಲ್ ಎಕ್ಸ್ಪ್ರೆಷನ್ ಇದೆ ವೇರಿಯಬಲ್ ಎಕ್ಸ್ ಜೊತೆಗೆ. ಇನ್ನೊಂದು ಫ್ರ್ಯಾಕ್ಷನ್ ಟರ್ಮು ನ್ಯೂಮರೇಟರ್ನಲ್ಲಿ ಬರೀ ಎಕ್ಸ್ ಟರ್ಮ್ ಇದೆ, ಮಾನೋಮಿಯಲ್ ಟರ್ಮ್ ಅಂತ ಹೇಳ್ತೀವಿ. ಒಂದೇ ಒಂದು ಟರ್ಮ್ ಇದ್ದರೆ ಆಲ್ಜಿಬ್ರಾಯಿಕ್ ಟರ್ಮಲ್ಲಿ ಮಾನೋಮಿಯಲ್ ಅಂತೀವಿ, ಮಾನೋಮಿಯಲ್ ಇದೆ. ರೈಟ್ ಹ್ಯಾಂಡ್ ಸೈಡ್ ಬಂದರೆ 2 ಫ್ರ್ಯಾಕ್ಷನ್ ಟರ್ಮ್ ಇದೆ, ಎರಡೂ ಟರ್ಮಲ್ಲಿ ನ್ಯೂಮರೇಟರ್ನಲ್ಲಿ ಬೈನಾಮಿಯಲ್ಸ್ ಇದೆ. ಒಂದು ಬೈನಾಮಿಯಲ್ಲು ಮಲ್ಟಿಪ್ಲೈ ಮಾಡಿ ಎಕ್ಸ್ಪ್ಯಾಂಡ್ ಮಾಡಿ ಇಟ್ಬಿಟ್ಟಿದ್ದಾರೆ 13x + 4 ಅಂತ. ಎರಡನೇ ಟರ್ಮಲ್ಲಿ ನೀವೇ ಗುಣಿಸ್ರಪ್ಪ ಅಂತ ಹೇಳಿದ್ದಾರೆ, 5 × x - 4 ಅಂತ. ಓಕೆ, ಸೊ ಎಲ್ಲ ಥರನೂ ಈಗ ಕೊಟ್ಟಿದ್ದೀವಿ, ನೀವು ಎಲ್ಲ ಗೊತ್ತಿದೆ ಮಾಡಿ, ಅದೇ ಪ್ರೊಸೀಜರು, ಏನು ತೊಂದರೆ ಇಲ್ಲ. ಬಟ್ ಈಗ ಏನು ಬರುತ್ತೆ ಇವಾಗ ಇಲ್ಲಿ, ಲೆಫ್ಟ್ ಹ್ಯಾಂಡ್ ಸೈಡನ್ನು ಒಂದು ಸಿಂಪ್ಲಿಫೈ ಮಾಡಿ ಒಂದು ಸಿಂಪಲ್ ಎಕ್ಸ್ಪ್ರೆಷನಿಗೆ ತರಬೇಕು, ಅಂದರೆ ಒಂದು ಸಿಂಗಲ್ ಫ್ರ್ಯಾಕ್ಷನಿಗೆ ತರಬೇಕು. ಫ್ರ್ಯಾಕ್ಷನ್ ಟರ್ಮ್ಸಲ್ಲಿ ಏನು ಮಾಡ್ಬೇಕು ನಾವು, ಸಿಂಗಲ್ ಫ್ರ್ಯಾಕ್ಷನ್ಸಿಗೆ ತರಬೇಕಾಗತ್ತೆ. ಓಕೆ, ತರೋಣ, ಏನು ಕಷ್ಟ ನಮಗೇನಂತ ಗೊತ್ತಿದೆ, ಹೌ ಟು ಡೂ ವಿ ನೋ ಇಟ್, ದೇರ್ ಫಾರ್ ನೋ ಪ್ರಾಬ್ಲಮ್. LSH ಸಿಂಪ್ಲಿಫಿಕೇಶನ್. ಕ್ವಿಕ್ಕಾಗಿ ಮಾಡ್ಕೊಂಡು ಹೋಗ್ತೀವಿ ನೋಡಿ. ಇಲ್ಲಿ ಈ ಥರ ಫ್ರ್ಯಾಕ್ಷನ್ಗಳಿದ್ದಾಗ ಬರೀ ಒಂದು ಅಂಕಿ ಕೊಟ್ಟಾಗ ಇಟ್ ಈಸ್ ಆಲ್ವೇಸ್ ಜಾಣ್ತನ ಆರ್ ಸ್ಮಾರ್ಟ್ನೆಸ್ ಟು ರೈಟ್ ಬೋತ್ ನ್ಯೂಮರೇಟರ್ ಆಸ್ ಡಿನಾಮಿನೇಟರ್. ಕೊಟ್ಟಿಲ್ದಿರೋ ಡಿನಾಮಿನೇಟರ್ನ 1 ಅಂತ ಬರೆಯೋದು. ಸೊ 5 / 1, ಆ ಫ್ರ್ಯಾಕ್ಷನ್ ಬಾರಿಗೆ ಸರಿ ಮೈನಸ್ ಬರೆಯೋದು, ನ್ಯೂಮರೇಟರ್ನ ಮೇಲ್ಗಡೆ 10x + 1 ಅಂತ ಬರೆಯೋದು. ಇದಿಷ್ಟಕ್ಕೂ ಡಿವಿಷನ್ ಹಾಕ್ತಾ ಇದ್ದೀವಿ, ನಾವು ಬರಿತಾ ಇದ್ದೀವಿ, ಅಕಸ್ಮಾತ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅಂದರೆ ಬ್ರ್ಯಾಕೆಟ್ ಹಾಕೋದು. ದಿಸ್ ಈಸ್ ಡಿವೈಡೆಡ್ ಬೈ 27. ಮತ್ತೆ ಫ್ರ್ಯಾಕ್ಷನ್ ಬಾರ್ ಹತ್ರ -7 ಹಾಕೋದು, ಬೇಕಾದ್ರೆ ಇನ್ನೊಂದು ಫ್ರ್ಯಾಕ್ಷನನ್ನು ಬರಿತಾ ಇದ್ದೀವಿ. ನ್ಯೂಮರೇಟರ್ನಲ್ಲಿ x ಇದೆ, ಫ್ರ್ಯಾಕ್ಷನ್ ಬಾರ್ -9 ಹತ್ರ, ಕೆಳಗಡೆ ಡಿನಾಮಿನೇಟರ್ನಲ್ಲಿ 8. ಈಗ ನೋಡಿ ಇಲ್ಲಿ 27 ಮತ್ತು 8ಗೆ ಯಾರು ಕಾಮನ್ ಫ್ಯಾಕ್ಟರ್ಸ್ ಇದ್ದಾರಾ? ಇಲ್ಲಿ 3 × 9 = 27, 4 ಮಗ್ಗಿ ಬರಲ್ಲ. 8ರಲ್ಲಿ 3 ಮಗ್ಗಿ ಬರಲ್ಲ, 3 × 3 = 9 ಆಗೋಗ್ಬಿಡುತ್ತೆ. ಸೊ ಇಲ್ಲೆಲ್ಲೂ ಕಾಮನ್ ಮಗ್ಗಿದು ಯಾರೂ ಇಲ್ಲ. 2ರಲ್ಲೂ ಕಾಮನ್ ಮಗ್ಗಿದು ಬಂದರೆ ಅವಾಗ ಕಾಮನ್ ಫ್ಯಾಕ್ಟರ್ಸ್ ಸಿಗ್ತಾರೆ. ಸೊ ಇಲ್ಲ ಅಂತಂದರೆ ಅವಾಗ ನಾವೇನು ಮಾಡಬೇಕು, LCM ಈಸ್ ಪ್ರಾಡಕ್ಟ್ ಆಫ್ ದಿ ಗಿವನ್ ನಂಬರ್ಸ್. ಅದು ಯಾಕೆಂದರೆ ಡಿನಾಮಿನೇಟರ್ ಇಸ್ ದಿ ಕಾಮನ್ ಮಲ್ಟಿಪಲ್, ಅಂದರೆ ಎಲ್ಲ ಟರ್ಮ್ಸ್ಗೂ ಡಿನಾಮಿನೇಟರ್ ಸೇಮ್ ಡಿನಾಮಿನೇಟರ್ ಆದರೆ ಕೂಡ್ಕಳಿ ಮಾಡ್ಬೋದು. ಆ ಸೇಮ್ ಡಿನಾಮಿನೇಟರ್ ಮಾಡೋದಕ್ಕೆ ಏನು ಮಲ್ಟಿಪ್ಲಿಕೇಶನ್ ಡಿವಿಷನ್ ಮಾಡಬೇಕಾಗತ್ತೆ ಅನ್ನೋದಕ್ಕೋಸ್ಕರ ಪ್ರೊಸೀಜರ್ ಅದು LCMದು.
ಸೊ ಇಲ್ಲೇನಾಗುತ್ತೆ ಇವಾಗ 27 ಇಂಟು 8 ಅಂತ ಡಿನಾಮಿನೇಟರ್ ಆಗುತ್ತೆ. ಎಷ್ಟಾರ ಇರಲಿ, ಪ್ರೊಸೀಜರ್ ಸೇಮ್, ಅಂಕಿ ಎಷ್ಟಾರ ಇರ್ಬೋದು. ಈಗ ಫಸ್ಟ್ ಡಿನಾಮಿನೇಟರ್ ಯಾರು? 1. 1 27 8 ಇಂಟು ಮಲ್ಟಿಪ್ಲೈ ಮಾಡಿದ್ರೆ ಅದಷ್ಟು ಕೋಶಂಟಾಗಿ ಉಳಿಯುತ್ತೆ. ಆದ್ದರಿಂದ 27 ಇಂಟು 8 ಅನ್ನೋದಷ್ಟು ಪೂರ ನಮ್ಮದು ಡಿನಾಮಿನೇಟರಿಂದ ಬಂದಿದ್ದು ಕೋಫಿಷಿಯಂಟ್. ಅದರಿಂದ ಫಸ್ಟ್ ಟರ್ಮಿನ ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡಬೇಕು 5. ಸೊ ಪ್ರೊಸೀಜರ್ ಏನಾದ್ರು ತಪ್ಪಿದೆ ಚೇಂಜ್ ಇದೆಯಾ? ಏನಿಲ್ಲ. ಡಿವೈಡ್ ಬೈ ದಿ ಡಿನಾಮಿನೇಟರ್ ಆಫ್ ಎ ಟರ್ಮ್, ದಿ LCM, ವಾಟ್ ಎವರ್ ಕೋಶಂಟ್ ಯು ಗೆಟ್ ಫ್ರಮ್ ದಟ್ ಯು ಮಲ್ಟಿಪ್ಲೈ ದಿ ನ್ಯೂಮರೇಟರ್ ಆಫ್ ದಟ್ ಟರ್ಮ್. ಅದು ಇದು. ಯಾವುದೇ ಒಂದು ಫ್ರ್ಯಾಕ್ಷನ್ನಿನ ಡಿನಾಮಿನೇಟರ್ನಿಂದ LCMನ ಡಿವೈಡ್ ಮಾಡಿದಾಗ ಬಂದ ಕೋಶಂಟಿಂದ ಆ ಫ್ರ್ಯಾಕ್ಷನ್ನಿನ ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡಬೇಕು. ಅದೇ ಪ್ರೊಸೀಜರ್ ಅಷ್ಟೇ, ಏನಾರ ಇದ್ಕೊಳ್ಳಿ ಅದು. ಮತ್ತೆ ಒಂದು ಫ್ರ್ಯಾಕ್ಷನ್ಗೂ ಇನ್ನೊಂದು ಫ್ರ್ಯಾಕ್ಷನ್ಗೂ ಮಧ್ಯೆ ಏನಿದೆ ಅದನ್ನು ನ್ಯೂಮರೇಟರ್ನಲ್ಲಿ ಇಲ್ಲಿ ಹಾಕೋದು. ಎರಡನೇ ಟರ್ಮಿನ ಡಿನಾಮಿನೇಟರು 27. ಅದರಿಂದ LCMನ ಡಿವೈಡ್ ಮಾಡಿದ್ರೆ 27 ಇಂಟು 8 ಬೈ 27 ಅಂದರೆ 27 ಕ್ಯಾನ್ಸಲ್ ಆಗಿ 8 ಉಳಿಯುತ್ತೆ. ಸೊ ಆದ್ದರಿಂದ ನಮಗೆ ಇಲ್ಲಿ ಉಳಿಯೋ ಕೋಶಂಟ್ 8. ಅದರಿಂದ ಈ ಟರ್ಮಿನ ನ್ಯೂಮರೇಟರ್ ಯಾರಿದ್ದಾರೆ? ಬೈನಾಮಿಯಲ್ ಎಕ್ಸ್ಪ್ರೆಷನ್ 10x + 1 ಅಂತ ಇದ್ದಾರೆ. ಅವ್ರನ್ನ ಮಲ್ಟಿಪ್ಲೈ ಮಾಡೋದು. ಸಾಕಾಗಲಿಲ್ಲ ಫ್ರ್ಯಾಕ್ಷನ್ ಬಾರು, ಮತ್ತೊಂದು ಸತಿ ಹೇಳ್ಕೊಳ್ಳೋದು. ನೆಕ್ಸ್ಟು ಫ್ರ್ಯಾಕ್ಷನ್ ಮಧ್ಯ ಸೈನ್ ಏನಿದೆ? ಮೈನಸ್ ಹಾಕೋದು. ಆ ಥರ್ಡ್ ಫ್ರ್ಯಾಕ್ಷನ್ ಏನು ಡಿನಾಮಿನೇಟರ್ 8. 8ರಿಂದ LCM ಡಿವೈಡ್ ಮಾಡಿದ್ರೆ 8/8 ಹೋಗುತ್ತೆ, 27ನ ಕೋಶಂಟ್ ಉಳಿಯುತ್ತೆ. ಅದರಿಂದ ಆ ಥರ್ಡ್ ಟರ್ಮಿನ ನ್ಯೂಮರೇಟರ್ ಯಾರು? ಅವರನ್ನ ಮಲ್ಟಿಪ್ಲೈ ಮಾಡೋದು. 27x ಅಂತ ಬಂತು. ಆಯ್ತಾ? ಸೊ ಈಗ ಇದನ್ನ ಕೆಲವು ಸತಿ ಏನಾಗುತ್ತೆ ಅಂದರೆ ಲೆಕ್ಕ ಸಿಂಪ್ಲಿಫೈ ಮಾಡ್ತಾ ಇರಬೇಕಾದ್ರೆ ತುಂಬ ಫುಲ್ ಗುಣಿಸ್ಕೊಂಡ್ರು ಒಂದ್ಸತಿ ಕಷ್ಟ, ಗುಣಿಸ್ಕೊಳ್ಳೋದ್ರೂ ಕಷ್ಟ. ಒಂದ್ಸತಿ ಗುಣಿಸ್ಕೊಂಡು ನೋಡೋಣ. ಇದನ್ನೇನಂತಾಗುತ್ತೆ ಇದು? ಇಲ್ಲಿ ನೋಡಿ, ಇಲ್ಲಿ ಇದು 5 × 40, 40 ಇಂಟು 28 ಅಲ್ವಾ? 28 ಇಂಟು 40 ಅಂತಂತಂದ್ರೆ ಏನಾಗುತ್ತೆ? ಫಸ್ಟು 0 ಇದೆ, 0 ಆಮೇಲೆ ಸೇರಿಸ್ಕೋಬೋದು. 4 × 32, 4 × 8 3 11, ಈ 0ನ ಇಲ್ಲಿಗೆ ಸೇರಿಸ್ಕೊಳ್ಳೋದು. ಸೊ 1120 ಅಂತ ಬರುತ್ತೆ ಫಸ್ಟ್ ವ್ಯಾಲ್ಯೂ. ಮೈನಸ್ ಅಂತ ಹಾಕೋದ್ರ ಬದಲು ಈಗ -8ರಿಂದ ಗುಣಿಸ್ಬೇಕು. ಫಸ್ಟ್ ಟರ್ಮ್ ಯಾರು? 10x. ಸೊ +10 - 8, ಮೈನಸ್ ಇಂಟು ಪ್ಲಸ್ ಮೈನಸ್, 8 × 10 80x, 8 × 10 80x ಆಯಿತು. ಹಾಗೆ +1 -8 ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್, 8 × 1 8 ಅಂತ ಆಯಿತು. ಸೊ ಅಲ್ಲಿಗೆ 2 ಟರ್ಮ್ ಮಲ್ಟಿಪ್ಲೈ ಮಾಡಿದಾಯಿತು. -27x ಅಂತ ಇದ್ದೇ ಇದೆ. ಈಗ ನೋಡಿ, ಇಲ್ಲಿ ಇದೆರಡು ಎಕ್ಸ್ ಟರ್ಮು, ಇದೆರಡು ಅಂಕಿಗಳು, ಅವುಗಳನ್ನು ಕೂಡೋದು ಕಳೆಯೋದು ಏನಿದೆ ನೋಡೋದು. 80xಗೂ ಮೈನಸ್ ಸೈನ್ ಇದೆ, 27xಗೂ ಮೈನಸ್ ಸೈನ್ ಇದೆ. ಆದ್ದರಿಂದ ಎರಡನ್ನು ಕೂಡಬೇಕು ನಾನು. ಎರಡನ್ನು ಕೂಡಿದಾಗ ಎರಡಕ್ಕೂ ಮೈನಸ್ ಸೈನ್ ಇರೋದ್ರಿಂದ ಮೈನಸ್ ಫಸ್ಟ್ ಬರ್ಕೊಂಬಿಡೋಣ. 80 27 107 ಗೊತ್ತಾಗದಿದ್ರೆ 80 ಬರ್ಕೊಳ್ಳೋದು, 27 ಬರ್ಕೊಳ್ಳೋದು, 0 7 7 8 2 10 ಅನ್ನೋದು 107 ಬರ್ಕೊಳ್ಳೋದು. ಸೊ -107x ಅಂತ ಆಯ್ತು. ಅಂಕಿಗಳಲ್ಲಿ ಒಂದಕ್ಕೆ ಪ್ಲಸ್ ಇದೆ, ಇನ್ನೊಂದಕ್ಕೆ ಮೈನಸ್ ಇದೆ. ಈ ಕಡೆ ಬರ್ಕೊಳ್ಳೋಣ. 1120 -8 ಅಂತಿದೆ. ಸೊ ಆ 8 ಅನ್ನೋದು ಸಿಂಗಲ್ ಡಿಜಿಟ್ ಆದ್ದರಿಂದ ಯೂನಿಟ್ ಪ್ಲೇಸಿಗೆ ಬರ್ಕೋಬೇಕು ಕರೆಕ್ಟಾಗಿ. ಸೊ 10 0ರಲ್ಲಿ 8 ಹೋಗಲ್ಲ, ಅದರಿಂದ ಒಂದು ದಶಕ ತೊಗೊಂಡ್ರೆ 10ರಲ್ಲಿ 8 ಹೋದ್ರೆ 2 ದಶಕ ತೊಗೊಂಡ್ಬಿಟ್ಟು 2ರಲ್ಲಿ 1 ಉಳಿತು, 1 11 1112. ದೊಡ್ಡ ಅಂಕಿಗೆ ಪ್ಲಸ್ ಇದೆ, ಅದರಿಂದ ಇದು +1112 ಅಂತ ಆಯಿತು. ಸೊ ಈಗ ಎಡಗಡೆ ಎಕ್ಸ್ಪ್ರೆಷನ್ ಸಿಂಪ್ಲಿಫೈ ಮಾಡಿದ್ದಕ್ಕೆ ನಮಗೆ -107x +1112 ಅಂತ ಬಂತು. ಅದೇ ರೀತಿ ಇವಾಗ ರೈಟ್ ಹ್ಯಾಂಡ್ ಸೈಡ್ ಎಕ್ಸ್ಪ್ರೆಷನ್ ಸಿಂಪ್ಲಿಫೈ ಮಾಡೋದು. ರೈಟ್ ಹ್ಯಾಂಡ್ ಸೈಡ್ ಸಿಂಪ್ಲಿಫಿಕೇಶನ್. ರೈಟ್ ಹ್ಯಾಂಡ್ ಸೈಡ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏನಿದೆ ರೈಟ್ ಹ್ಯಾಂಡ್ ಸೈಡ್ ಟರ್ಮು? 13x + 4/18 -
ನೋಡಿ ಫ್ರಾಕ್ಷನ್ ಬಾರ್ ಹತ್ರ ಬರೀಬೇಕು. 5x 5 ಇಂಟು ಎಕ್ಸ್ ಮೈನಸ್ 4/4 ಅಂತ ಇದೆ. ಸೊ ಈಗ ಇಲ್ಲಿ ನೋಡಿ, ಇಲ್ಲಿ 4ರ ಮಗ್ಗಿನಲ್ಲಿ 18 ಬರಲ್ಲ, 2ರ ಮಗ್ಗಿನಲ್ಲಿ 18 ಬರುತ್ತೆ, ಹಾಗೆ 2ರ ಮಗ್ಗಿನಲ್ಲಿ 4 ಬರುತ್ತೆ. ಆದ್ದರಿಂದ ನಾನು LCM ಕಂಡುಹಿಡಿಬೇಕು. ಸೊ 18 4 2 ಬರ್ಕೊಂಡು 2 9 18 2 2 4. ಸೊ ಈಗ ಏನು ಬಂತು LCM ನನಗೆ 2 ಇಂಟು 9 ಇಂಟು 2 ಅಂತ ಹಾಗೆ ಬರ್ಕೊಳ್ಳಿ, ಯಾಕಂದ್ರೆ ಈಸಿ ಆಗತ್ತೆ ಅದು. ಈಗ ನೋಡಿ ಇಲ್ಲಿ 18 ಅಂದರೆ 9 2 18, 18ರಿಂದ 2 ಇಂಟು 9 ಇಂಟು 2 ಡಿವೈಡ್ ಮಾಡಿದ್ರೆ 9 ಇಂಟು 2 18, 18 ಕ್ಯಾನ್ಸಲ್ ಆಗಿ 2 ಉಳಿಯುತ್ತೆ. ಸೊ ಆ ಕೋಶೆಂಟ್ ಉಳಿದಿದ್ದು 2, ಅದರಿಂದ ನ್ಯೂಮರೇಟರ್ ಆಫ್ ದ ಟರ್ಮ್ ಯಾರು 13x + 4 ಅಂತ ಪೂರ ಅವರನ್ನ ಮಲ್ಟಿಪ್ಲೈ ಮಾಡಬೇಕು. ಸೊ ಸಿಂಪಲ್ ಆಗಿ ಎಲ್ಲ ಸತಿನೂ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ದೊಡ್ಡ ಅಂಕಿಲ್ ಮಲ್ಟಿಪ್ಲೈ ಮಾಡೋದು ಬಂದ್ಬಿಡುತ್ತೆ. ಸೊ ಅದು ಬೇಕಾಗಿಲ್ಲ. ಈ ಥರ ಕಾಮನ್ ಫ್ಯಾಕ್ಟರ್ಸ್ ಇದ್ದಾಗ LCM ಕಂಡುಹಿಡ್ಕೊಂಡು LCM ಅನ್ನು ಉಪಯೋಗಿಸ್ಬೇಕು ಅಂತ ಅಷ್ಟೇ ಪ್ರೊಸೀಜರ್. ನೆಕ್ಸ್ಟ್ ಮೈನಸ್ ಇದೆ. 4ನ್ನ ಈ LCM ಡಿವೈಡ್ ಮಾಡಿದ್ರೆ 2 2 4 ಹೋಗುತ್ತೆ, 4 4 ಕ್ಯಾನ್ಸಲ್ ಆಗಿ 9 ಉಳಿಯುತ್ತೆ. ಸೊ 9ರಿಂದ ಅಲ್ಲಿ ನ್ಯೂಮರೇಟರ್ ಟರ್ಮ್ ಯಾರಿದ್ದಾರೆ 5 ಇಂಟು ಎಕ್ಸ್ ಮೈನಸ್ 4 ಅದನ್ನು ಗುಣಿಸ್ಬೇಕು. ಈ ಥರ ಕರೆಕ್ಟಾಗಿ ಬರ್ಕೊಂಡ್ಬಿಟ್ರೆ ತಪ್ಪಾಗಲ್ಲ. ಸೊ ಈಗ ಮೇಲಿಂದ ಗುಣಿಸ್ಕೊಳ್ಳೋಣ. 2 13 26x ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 4 8 ಮತ್ತೆ ಮೈನಸ್ 9 5 ಎಷ್ಟಿದು 45. ಸೊ ಮೈನಸ್ 45ರಿಂದ ಎಕ್ಸ್ ಗುಣಿಸಿದ್ರೆ ಮೈನಸ್ 45x ಮೈನಸ್ 45 ಇಂಟು ಮೈನಸ್ 4 ಅಂದರೆ ಮೈನಸ್ ಪ್ಲಸ್ 45 ಇಂಟು 4 ಅಂತ ಆಯಿತು. ಡಿವೈಡೆಡ್ ಬೈ 2 2 4 4 36. ಇಲ್ಲಿ ಫಸ್ಟ್ ಬರ್ಕೋಬೇಕಾದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಎಕ್ಸ್ಪ್ರೆಷನ್ನಲ್ಲಿ -7x ಎಲ್ಲ ಬಂತಲ್ಲದವರು, ಇಲ್ಲಿ ಮರ್ತು ಬಿಟ್ಟಿದ್ದೀವಿ, ಕೇರ್ಫುಲ್ ಆಗಿರ್ಬೇಕು ನಾವು. ದಿಸ್ ಡಿವೈಡೆಡ್ ಬೈ ಅಯ್ಯಯ್ಯೋ ಸಾರಿ this divided by ನೋಡಿ -107x ಪ್ಲಸ್ ಇದು this divided by ಎಷ್ಟಿದೆ ಇಲ್ಲಿ ನೋಡಿ 27 ಇಂಟು 8 ಅದನ್ನು ಮರಿಬಾರ್ದು. ಸೊ ಇಲ್ಲಿ ಡಿವೈಡೆಡ್ ಬೈ 27 ಇಂಟು 8 ಅಂತ ಇದೆ ಈಕ್ವಲ್ಸ್. ಈಗ ರೈಟ್ ಹ್ಯಾಂಡ್ ಸೈಡ್ನ ಸಿಂಪ್ಲಿಫೈ ಮಾಡಿದಾಗ ಇಲ್ಲಿ 26x ಇದೆ, 45x ಇದೆ, ಪ್ಲಸ್ 8 ಇದು ಪ್ಲಸ್ ಇದು 45ರಿಂದ 4ರಿಂದ ಗುಣಿಸಿದ್ರೆ 4 5 20, 4 4 16 18. ಸೊ 188 188 ಅಂತ ಬಂತು, ಪ್ಲಸ್ 188. ಹಾಗೆ 45x ಪ್ಲಸ್ ಮೈನಸ್ ಇದೆ, 26x ಮೈನಸ್ ಇದೆ. 45ರಲ್ಲಿ 26 ಹೋದರೆ 19, 26 35 45, ದೊಡ್ಡ ಅಂಕಿ ಮೈನಸ್ಸು. ಸೊ ಮೈನಸ್ 19x ಆಗುತ್ತೆ. ಡಿವೈಡೆಡ್ ಬೈ 36 ಅಂತ ಬಂತು. ಸೊ ಯು ಹ್ಯಾವ್ 19x ಪ್ಲಸ್ 188 minus 19x plus 188 divided by 36 minus 107x plus 1112 by 2798 ಅಂತ ಬಂದಿದೆ. So this I will leave it to you as a homework to cross multiply and make it into a single line expression, simplify. ದೊಡ್ಡ ಗುಣಾಕಾರ ಭಾಗಾಕಾರ ಇದೆ. ಸೊ ಇದರಲ್ಲಿ ಎಲ್ಲ ಅರ್ಥಮೆಟಿಕ್ಕು ಆಲ್ಜಿಬ್ರಾ ಎಲ್ಲದ್ರದ್ದು ನಿಮಗೆ ಟೆಸ್ಟ್ ಮಾಡ್ತಾ ಇದ್ದಾರೆ. ಓಕೆ, ಏನಾರು ಡೌಟ್ ಇದ್ದು ಇದು ಲೆಕ್ಕ ಮಾಡಕ್ಕೆ ಬರದೆ ಹೋದರೆ ಏನಾರು ಡೌಟ್ ಇದ್ದರೆ ನಾನು ಕೇಳಿ ಅದನ್ನು ನಾನು ನೀವು ಇವ್ರ ಹತ್ರ ಬರೀರಿ. ಐ ವಿಲ್ ಜಸ್ಟ್ ಶೋ ಇಟ್ ಟು ಯು. ಓಕೆ, ಸೊ ಇದಿದೆ. ಸೊ ಇದ್ರದ್ದು ಶೀಟನ್ನ ನಾನು ನಿಮಗೆ ಕಳಿಸ್ತೀನಿ. ನೀವು ಪ್ಲೀಸ್ ಗೆಟ್ ರೆಡಿ. ಓಕೆ, ಇವತ್ತು ರಾತ್ರಿ ಆದರೆ ಕಳಿಸ್ತೀನಿ, ಇಲ್ಲದ್ರೆ ಶನಿವಾರ ಕಳಿಸ್ತೀನಿ. ಓಕೆ, ನಾನು ಇದನ್ನು ಕಳಿಸ್ದೆ ಆದರೆ ನಾನು ಸತ್ಯ ಜ್ಞಾಪಿಸಿ ಅಮ್ಮ, ಬಿಕಾಸ್ ಆ್ಯಕ್ಚುಲಿ ನಾನು ಐ ಹ್ಯಾವ್ ಟು ಕ್ಯಾಚ್ ಎ ಮಿಡ್ ನೈಟ್ ಫ್ಲೈಟ್ ಟು ಅಹಮದಾಬಾದ್.
ಐ ಮೇ ಫರ್ಗೆಟ್ ಇಟ್. ನನಗೆ ಶನಿವಾರ ಜ್ಞಾಪಿಸಿ, ಶನಿವಾರ ಬರ್ತೀನಿ ವಾಪಸ್ಸು, ಅಂದಮೇಲೆ ಜ್ಞಾಪಿಸಿ. ಓಕೆ, ಓಕೆ ಸರ್, ಓಕೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.